ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮನುಷ್ಯನ ಜೀವನದಲ್ಲಿ ಆರೋಗ್ಯ ಬಹಳ ಮುಖ್ಯವಾದದ್ದು. ಅಕ್ಕ ಮಹಾದೇವಿ ತಾಯಿಯವರು ಒಂದು ವಚನ ಹೇಳ್ತಾರೆ, ತನು ಶುಚಿ, ಮನ ಶುಚಿ, ಭಾವ ಶುಚಿ, ನಡೆ ಶುಚಿ, ನುಡಿ ಶುಚಿ. ಇಂತಿ ಪಂಚತೀರ್ಥಗಳನ್ನೊಳಗೊಂಡ ಶರಣರ ಪಾದವ ತೋರಿಸಿ ಬದುಕಿಸಾ ಚೆನ್ನ ಮಲ್ಲಿಕಾರ್ಜುನ. ಮೊದಲನೇದು ತನು ಶುಚಿ. ಶರೀರ, ಶರಣರು ಕಾಯವನ್ನು ಮಿಥ್ಯ ಅಲ್ಲಿಲ್ಲ. ಕಾಯವೂ ಸತ್ಯ, ಜೀವವೂ ಸತ್ಯ, ಮತ್ತು ದೇವನೂ ಸತ್ಯ. ಅದಕ್ಕಾಗಿ ಕಾಯದಿಂದ ಗುರುವ ಕಂಡೆ, ಕಾಯದಿಂದ ಲಿಂಗವ ಕಂಡೆ, ಕಾಯದಿಂದ ಜಂಗಮ ಕಂಡೆ, ಕಾಯದಿಂದ ಪ್ರಸಾದವ ಕಂಡೆ, ಕಾಯದಿಂದ ನನ್ನನ ಕಂಡೆ ಅಂತ ಶರಣರು ಶರೀರದಿಂದ ಮಾತ್ರ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯದ. ಅದಕ್ಕೆ ಕೂಡಲ ಸಂಗಮ ದೇವರನ್ನು ಒಲಿಸಲು ಬಂದ ಪ್ರಸಾದ ಕಾಯವ ಕೆಡಿಸಲಾಗದು ಅಂತ. ಇಟ್ ಇಸ್ ಎ ಗಿಫ್ಟ್ ಆಫ್ ಗ್ಯಾಪ್. ಇದೊಂದು ಒಳ್ಳೆಯ ಶರೀರ, ಮಾನವ ಶರೀರ ಇದೊಂದು ದೇವರ ದೇಣಿಗೆ. ಗಾಂಧೀಜಿಯವರು ಬರೀತಾರೆ, human body is a living temple of God and a living miraculous machine which produces all the medicines in its own factory for its all ill health. ತನ್ನ ಎಲ್ಲ ರೋಗಗಳನ್ನು ಗುಣ ಮಾಡುವಂಥ ಅದ್ಭುತವಾದ ಶಕ್ತಿ ಶರೀರಕ್ಕಿರ್ತದೆ. ಅದಕ್ಕಾಗಿ ತನು ಶುಚಿ. ನಿಸರ್ಗ ಚಿಕಿತ್ಸೆಯಲ್ಲಿ ಶರೀರವನ್ನು, ಯೋಗ ನಿಸರ್ಗ ಚಿಕಿತ್ಸೆಯಲ್ಲಿ ಶರೀರವನ್ನು ಬೆಳಗಿನ ಜಾವದಲ್ಲೇ ಯೌಗಿಕ ಕ್ರಿಯೆಗಳಿಂದ ಶುದ್ಧ ಮಾಡಲಾಗ್ತದೆ, ಸ್ವಚ್ಛ ಮಾಡಲಾಗ್ತದೆ. ಏನು ರೀ ಯೌಗಿಕ ಕ್ರಿಯೆಗಳಂದ್ರೆ? ಯೋಗದಲ್ಲಿ ಯೌಗಿಕ ಕ್ರಿಯೆಗಳು ಅಂತ ಬರ್ತಾವೆ. ನೇತಿ, ಧೌತಿ, ಕಪಾಲ್ಭಾತಿ, ತ್ರಾಟಕ್, ನವಲಿ, ಪಸ್ತಿ ಅಂತ ಷಟ್ ಕ್ರಿಯೆಗಳು ಅಂತ. ಬೆಳಗಿನ ಜಾವದಾಗ ಸುಪ್ರಭಾತ ಸಮಯದಾಗ ದೌಡ ಎದ್ದ, ಇವೆಲ್ಲ ಯೌಗಿಕ ಕ್ರಿಯೆಗಳನ್ನು ಮಾಡುವುದರಿಂದ ಶರೀರ ಸ್ವಚ್ಛ ಆಗ್ತದೆ. ನೇತಿ ಅಂತಂದ್ರೆ ಒಂದು ಮೂಗಿನ ಹೊಳ್ಳಿಯಿಂದ ನೀರು ಹಾಕಿ ಇನ್ನೊಂದು ಮೂಗಿನ ಹೊಳ್ಳಿಯಿಂದ ಬಿಡೋದಕ್ಕೆ, ಇದಕ್ಕೆ ಜಲನೇತಿ ಅಂತಾರೆ. ಆ ನೀರು ಹೆಂಗೆ, ಒಂದು ಜಲನೇತಿದ ವಿಶೇಷವಾದಂಥ ಪಾಟ್ ಇರ್ತದೆ. ಆ ಪಾತ್ರೆ, ಜಲನೇತಿ ಪಾತ್ರೆಯಲ್ಲಿ ಉಗುರು ಬೆಚ್ಚಗೆ ನೀರ, ಒಂದಿಷ್ಟು 3 ಬೆರಳಾಗಿ ಬರುವಷ್ಟು ಉಪ್ಪು ಹಾಕಿ, ಉಪ್ಪಿನ ಉಗುರು ಬೆಚ್ಚಗೆ ನೀರನ್ನು ಒಂದು ಮೂಗಿನಿಂದ ಹಾಕಿ ಇನ್ನೊಂದು ಮೂಗಿನಿಂದ ತೆಗೆದು ಇದಕ್ಕೆ ಜಲನೇತಿ ಅಂತಾರೆ. ಇಷ್ಟ 2 ಮೂಗಿನ ಹೊರಳೆಯಿಂದ ಮಾಡಿ ಭಸ್ತ್ರಿಕಾ ಪ್ರಾಣಾಯಾಮ ಮಾಡಿ ಮತ್ತು ಅನುಲೋಮ ವಿಲೋಮ ಮಾಡಿ ಎಲ್ಲ ಮೂಗನ್ನು ಕ್ಲೀನ್ ಮಾಡಿ ನೋಡ್ರಿ. ಈ ಜಲನೇತಿಯಿಂದ 1-2 ನಿಮಿಷದ ಕ್ರಿಯೆ ಇದು. ಜಲನೇತಿಯಿಂದ ENT ಪ್ರಾಬ್ಲಮ್ಸ್ ಎಲ್ಲ ದೂರ ಆಕಾವ. ಅಷ್ಟೇ ಅಲ್ಲ, ಮೆಮೊರಿ ಪವರ್ ಹೆಚ್ಚಾಗ್ತದೆ, ಐಸೈಟ್ ಹೆಚ್ಚಾಕಾವ. ಅದಕ್ಕೆ 1-2 ನಿಮಿಷದ ಕ್ರಿಯೆ ಇದು. ದಿನನಿತ್ಯ ಬೆಳಿಗ್ಗೆ ಮಾಡ್ತಾ ಇದ್ರೆ ನೋಡ್ರಿ, ಮನುಷ್ಯ ಮೂಗಿನಿಂದ ಉಸಿರಾಡಿಸಿನ ಮಾತ್ರ ಅವನು ದೀರ್ಘಾಯುವಾಗಿ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯದ. ಬಹಳಷ್ಟು ಜನ ಬಾಯಿಲೆ ಉಸಿರಾಡಿಸ್ತಾರೆ. ಬಾಯಿಲೆ ಉಸಿರಾಡಿಸೋದ್ರಿಂದ ಬಾಯಿಯೊಳಗೆ ವಾಯುವನ್ನು, ಹೊರಗಿನ ವಾಯುವನ್ನು ಶುದ್ಧಗೊಳಿಸಿ ಫಿಲ್ಟರ್ ಮಾಡಿ ಒಳಗೆ ಕಳಿಸುವಂಥ ವ್ಯವಸ್ಥೆ ಇಲ್ಲ. ಅದಕ್ಕಾಗಿ ಬಾಯಿಲೆ ಉಸಿರಾಡಿಸಿದ್ರೆ ಸಾಕಷ್ಟು ಕೋಟಿಗಟ್ಟಲೆ ವೈರಸ್, ಬ್ಯಾಕ್ಟೀರಿಯಾಗಳು ಒಳಗೆ ಹೋಗ್ತಾವೆ. ಅದಕ್ಕೆ ರೋಗ ದೌಡು ಬರ್ತದೆ. ಅದಕ್ಕೆ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಮೂಗಿನಿಂದನೇ ಉಸಿರಾಡಿಸ್ಬೇಕು. ಅದಕ್ಕೆ ಮೂಗನ್ನು ಯಾವಾಗಲೂ ಸ್ವಚ್ಛಾಗಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಒಂದನೇದು ಏನು ರೀ ಅಂತಂದ್ರೆ
ಮೂಗು ಸ್ವಚ್ಛ ಇರಬೇಕಾಗಿತ್ತು ಅಂತಂದ್ರೆ ಎಲ್ಲರೂ ನೆನಪಿಡಬೇಕಾದದ್ದು ಒಂದು ಏನಪ್ಪ ಅಂತಂದ್ರೆ ನಮಗೆ ಕಫ ಆಗಲ್ದಂಗೆ ನೋಡ್ಕೋಬೇಕು. ಮ್ಯೂಕಸ್ಲೆಸ್ ಡೈಟ್ ಅಂತಾರೆ. ರೇಷಾವಿಹೀನ ಭೋಜನ ಅಂದ್ರೆ ಅನ್ನ, ಬಾಳೆಹಣ್ಣು, ಹಾಲು, ಹಾಲಿನ ಪದಾರ್ಥ ಇವತ್ರನ್ನೆಲ್ಲ ಹೆಚ್ಚಿಗೆ ತಗೊಳ್ತಾ ಇದ್ರೆ ಅಥವಾ ಕರೆದು ಹುರಿದು ಹಸಿವಿಲ್ದ ಉಣ್ಣೋದು ಇಂಥವೆಲ್ಲ ಕಾರಣಗಳಿಂದ ಕೆಮ್ಮು, ನೆಗಡಿ, ಅಸ್ತಮಾ ಹೀಗೆಲ್ಲ ಆಗಿತ್ತು ಅಂತಂದ್ರೆ ಮೂಗ ಬಂದಾಗ್ಲಕ್ಕೆ ಸಾಧ್ಯದ. ನೇಸಲ್ ಪಾಲಿಪಸ್ ಅಂಥೇಳಿ ಸೈನಸ್ ಟ್ರಬಲ್, ಅನೇಕ ಮೂಗಿನ ತೊಂದರೆಗಳಿಂದ ಮೂಗು ಆಗೋದನ್ನು ನಾವು ನೋಡ್ತಿರ್ತೀವಿ. ಅದಕ್ಕೆ ಮೂಗನ್ನು ಯಾವಾಗಲೂ ಸ್ವಚ್ಛ ಇಡಬೇಕಾಗಿತ್ತು ಅಂತಂದ್ರೆ ಜಲನೇತಿ, ಸೂತ್ರನೇತಿ, ಕೆಥೆಟರ್ನೇತಿ, ಘೃತ್ನೇತಿ ಇತ್ಯಾದಿ ಕ್ರಿಯೆಗಳಿಂದ ಆ ಮೂಗನ್ನು ಸ್ವಚ್ಛ ಇಡಬೇಕು. ಮೂಗು ಸ್ವಚ್ಛ ಇದ್ರೆ ಮೂಗಿನಾಗ ಎಂಥ ವ್ಯವಸ್ಥೆ ಐತಿ ಅಂತಂದ್ರೆ ಅಂಟು ದ್ರವ ಇರ್ತದ ಮತ್ತು ಕೂದಲಿರ್ತಾವ. ಅದು ವಾಯುವನ್ನು, ಪ್ರಾಣವಾಯುವನ್ನು ಸ್ವಚ್ಛಂಗೆ ಸೋಸಿ ಬಿಸಿ ಮಾಡಿ ಒಳಗೆ ಕಳಿಸ್ತದೆ ಶ್ವಾಸನಾಳದ ಮೂಲಕ. ಅದಕ್ಕಾಗಿ ಇಷ್ಟು ಅದ್ಭುತ ವ್ಯವಸ್ಥೆ ಮೂಗಿನಲ್ಲಿ ಅದ. ಅದಕ್ಕೆ ನಾವು ಮೂಗಿನಿಂದನೇ ಉಸಿರಾಡಿಸ್ತಾ ಇರಬೇಕು. ಮತ್ತು ನೋಡಿರಿ, ಬಹಳಷ್ಟು ಜನ ಮುಸುಕು ಹಾಕಿ ಮಲ್ಕೋತಾರೆ. ಮುಸುಕು ಹಾಕಬಾರ್ದು. ಮುಸುಕು ಹಾಕೋದ್ರಿಂದ ಏನಾಕದ್ರಿ, ನಮ್ಗೆ ಕಾರ್ಬನ್ ಡೈಆಕ್ಸೈಡ್ ಏನು ಉಚ್ಛ್ವಾಸ ಬಿಟ್ಟಿರ್ತೀವಿ ಅದ ನಮಗೆ ಇದನ್ನಾಕದ ಶುದ್ಧ ವಾಯು ಸಿಗ. ನೀವು ಅತಿ ಬೇಕಾದಷ್ಟು ಥಂಡಿದ್ರು ಎಲ್ಲ ಮುಸುಕು ಹಾಕ್ರಿ, ಆದರೆ ಮೂಗು ಮಾತ್ರ ಹೊರಗಿರಬೇಕು. ಅದಕ್ಕಾಗಿ ಮೂಗಿನಿಂದ ವಾಯುವನ್ನು, ದೀರ್ಘ ವಾಯುವನ್ನು ತಗೋತಾ ಇದ್ರೆ ನೋಡ್ರಿ, ನಮ್ಮ ಶ್ವಾಸೋಚ್ಛ್ವಾಸದ ಮೇಲೆ ನಮ್ಮ ಆಯುಷ್ಯ ನಿರ್ಭರದ. ಅದಕ್ಕಾಗಿ ನಾವು ಸಾಮಾನ್ಯವಾಗಿ ನಿಮಿಷಕ್ಕೆ 15 ಸಲ ಉಸಿರಾಡಿಸ್ತಿರ್ತೀವಿ. ಅದನ್ನು ಸಾಧ್ಯದಷ್ಟು ಯೋಗ, ಪ್ರಾಣಾಯಾಮ ಮತ್ತು ಸಾಧನೆಯಿಂದ ಅದನ್ನು ಕಡಿಮೆಗೊಳಿಸಿರೋ ಆಯುಷ್ಯ ದೀರ್ಘ ಆಗ್ತದ. ಅದಕ್ಕೆ ಜ್ವರ ಬಂದ್ರೆ, ಅಸ್ತಮ ಇದ್ರೆ ಅದು ಸ್ಪೀಡ್ ಹಾಕದು, ಹೆಚ್ಚಾಕದು. ನೋಡ್ರಿ, ನಾಯಿ ಬರ್ತದೆ, ಹೊಸ ತೇಗ್ತಿರ್ತದೆ, ಅದ್ರದ್ದು ರೆಸ್ಪಿರೇಷನ್ ಸ್ಪೀಡ್ ಇರ್ತದೆ, ಆಯುಷ್ಯ ಕಡಿಮೆ ಇರ್ತದೆ. ಅದಕ್ಕಾಗಿ ನಮ್ಮ ಆಯುಷ್ಯ ನಮ್ಮ ಶ್ವಾಸೋಚ್ಛ್ವಾಸದ ಮೇಲೆ ಡಿಪೆಂಡ್ ಅದ. ಅದಕ್ಕಾಗಿ ದೀರ್ಘ ಶ್ವಾಸದ ಅಭ್ಯಾಸ ಮಾಡ್ತಾ ಇದ್ರೆ ಸಾಸಪರ ಸೂರತಿ ಕರ್ಜಾಯ ಅಂತ. ಅದಕ್ಕೆ ಶರಣರು ಹೇಳ್ತಾರೆ, ಆಲಿ ನಿಂದಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು, ಗಾಳಿ ನಿಲೆ ಮನ ಮೇಲೆ ನಿಲ್ಲುವುದು, ಮನವು ನಿಂದರೆ ಲೀಲೆಯಿಂದ ಬಿಂದು ನಿಂದಿಹುದು, ಕಾಲ ಕರ್ಮವ ಗೆದ್ದು ಮಾಯಿಯ ಹೇಳ ಹೆಸರಿಲ್ಲೆನಿಸಬಹುದೈ ಬಸವ ಕೇಳೆಂದ ಅಂತ. ನೋಡ್ರಿ, ಪ್ರಭುಲಿಂಗ ಲೀಲೆಯೊಳಗೆ ಚಾಮರ್ಸ್ ಕವಿ ಬರೀತಾರ ನೋಡ್ರಿ, ಶಿವಯೋಗಲೇ ಪ್ರಾಣಾಯಾಮಕ್ಕದ ಅಂತ. ದೃಷ್ಟಿಯೋಗ, ಲಿಂಗಯೋಗ ಮಾಡಾಗ ದೃಷ್ಟಿ ನಿತ್ತು ಅಂತಂದ್ರೆ, ದೃಷ್ಟಿ ಮೇಲೆ ಕಾನ್ಸಂಟ್ರೇಷನ್ ಆಯಿತು ಅಂತಂದ್ರೆ, ಅಥವಾ ಮನಸ್ಸು ಏಕಾಗ್ರತೆ ಆಗ್ತದ, ಅಥವಾ ದೃಷ್ಟಿ ನಿತ್ತು ಅಂತಂದ್ರೆ ಶ್ವಾಸದ ಮೇಲೆ ನಿಯಂತ್ರಣ ಬರ್ತದೆ. ಶ್ವಾಸದ ಮೇಲೆ ನಿಯಂತ್ರಣ ಬತ್ತು ಅಂತಂದ್ರೆ ಮನಸ್ಸಿನ ಮೇಲೆ ನಿಯಂತ್ರಣ ಬರ್ತದೆ. ಮನಸ್ಸಿನ ಮೇಲೆ ನಿಯಂತ್ರಣ ಬತ್ತು ಅಂತಂದ್ರೆ ಅವ್ರು ಹೇಳ್ತಾರೆ, ಕಾಲ ಕರ್ಮ ಅಂದ್ರೆ ಚಿತ್ತ ನಿರ್ಮಲ ಆಗ್ತದೆ. ಚಿತ್ತ ನಿರ್ಮಲ ಆಗೋದ್ರಿಂದ ಕಾಲ ಕರ್ಮವ ಗೆದ್ದು ಮಾಯೆಯ ಹೇಳ ಹೆಸರು, ಮನುಷ್ಯನ ಭ್ರಾಂತಿ ದೂರಾಗಿ ಮನುಷ್ಯ ವಾಸ್ತವಿಕ ಜೀವನವನ್ನು ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ನಾವು ನೆನಪಿಡಬೇಕು, ತನು ಶುಚಿ, ಕ್ಲೀನ್ಲಿನೆಸ್ ಈಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತ. ಅದಕ್ಕೆ ಸ್ವಚ್ಛತೆಯೇ ಶಿವನ ವಾಸ. ಅದಕ್ಕೆ ಸ್ವಚ್ಛ ಜಲನೇತಿಯಿಂದ ಸಾಮಾನ್ಯವಾಗಿ ಮಾನವ ಶರೀರದಾಗ 3 ಜಾಗದಾಗ ಹೊಲಸು ಸಂಗ್ರಹ ಆಗ್ತದೆ: ಮೂಗು, ಹೊಟ್ಟಿ, ದೊಡ್ಡ ಕರುಳು. ಈ 3 ಸ್ವಚ್ಛ ಮಾಡ್ಲಾಕ ನಮ್ಮ ಹಿಂದಿನ ಹಿರಿಯರ ಋಷಿ ಮುನಿಗಳು ಇವೆಲ್ಲ ಷಟ್ ಕ್ರಿಯೆಗಳನ್ನು ಮಾಡ್ತಾಯಿದ್ರು. ಅದ್ರಾಗ ಮೊದಲನೇದು ಜಲನೇತಿ, ಆಮೇಲೆ ಸಾಕಷ್ಟದಾವ ಘೃತನೇತಿ, ಸೂತ್ರನೇತಿ, ಕ್ಯಾಥೆಟರ್ನೇತಿ, ಇಂಥ ಅನೇಕ ನೀತಿಗಳದಾವ. ಸಾಮಾನ್ಯರಿಗೆ, ಜನಸಾಮಾನ್ಯರಿಗೆ ಬಹಳ ಸರಳವಾದಂಥ ಒಂದು ಇದನ್ನು ಯಾವುದಪ್ಪ ಅಂತಂದ್ರೆ
ಮಾಡಲಿಕ್ಕೆ ಸುಲಭವಾದಂಥದ್ದು ಒಂದು ಕ್ರಿಯೆ ಯಾವುದಪ್ಪ ಅಂತಂದ್ರೆ ಜಲನೇತಿ. ಜಲನೇತಿಯನ್ನು ಮಾಡಿ ಅದನ್ನು ನಾಳಿನ ಇದ್ರಾಗ ಪ್ರಾಕ್ಟಿಕಲಿ ನಾವು ಮಾಡಿನೂ ತೋರಿಸ್ತೀವಿ, ಅದ್ರ ಬಗ್ಗೆ ವಿವರಣೆಯನ್ನು ಕೊಡ್ತೀವಿ. ಅದಕ್ಕೆ ಜಲನೇತಿಯನ್ನು ಮಾಡೋದ್ರಿಂದ ನೋಡ್ರಿ ಮೂಗೆಲ್ಲ ಸ್ವಚ್ಛ ಆಕದ. ಮೂಗು ಸ್ವಚ್ಛ ಆಯಿತು ಅಂತಂದ್ರೆ ಶ್ವಾಸೋಚ್ಛ್ವಾಸ ಸರಾಗವಾಗಿ ನಡೀತದೆ, ಆರೋಗ್ಯ ಸರಿ ಇರ್ತದೆ. ಆನಂತರ ಜಲನೇತಿ ಮುಗಿದ ಕೂಡಲೇ ಜಲಧೌತಿ ಅಂತಾರೆ, ಅಥವಾ ವಮನ ಕ್ರಿಯಾ, ಧೌತಿ ಕ್ರಿಯೆ ಅಂತಾರೆ. ಒಂದು ಕಾಗಾಸನದಾಗ ಕುಂತ ಒಂದು 8-10 ಗ್ಲಾಸ್ ನೀರು ಉಗುರು ಬೆಚ್ಚಗೆ ನೀರು ಕುಡ್ದು ಉಲ್ಟಿ ಮಾಡೋದಕ್ಕೆ ಧೌತಿ, ಜಲಧೌತಿ ಅಂತಾರೆ. ಇದರಿಂದ ಏನಾಕ್ಕದ, ಆಮಾಶಯ ಸ್ವಚ್ಛ ಆಕ್ಕದ, ಹೊಟ್ಟೆ ಸ್ವಚ್ಛ ಆಕ್ಕದ. ಪಿತ್ತ ಕಫ ಎಲ್ಲ ಹೊಲಸು ಹೊರಗೆ ಹೋಗೋದ್ರಿಂದ ನೋಡ್ರಿ, ಅಸ್ತಮಾದವರಿಗೆ ಎಲ್ಲ ಕಫ ಎಲ್ಲ ಹೊರಗೆ ಹೋಗೋದ್ರಿಂದ ಅಟ್ಯಾಕ್ ಬರೋದು ಅಥವಾ ಅಸ್ತಮಾದ ತ್ರಾಸಾಗೋದು ನಿಂತು ಬಿಡ್ತದೆ. ಕೆಮ್ಮಿದ್ದವ್ರಿಗೆ ಕೆಮ್ಮು ಕಮ್ಮಿ ಆಕ್ಕದ, ನೆಗಡಿದ್ದವ್ರಿಗೆ ನೆಗಡಿ ಕಮ್ಮಿ ಆಕ್ಕದ. ಅದಕ್ಕೆ ನೇತಿ ಧೌತಿ ಮಾಡೋದ್ರಿಂದ ಪಿತ್ತ ಕಫ ತಲೆನೋವು ಇದನ್ನು ಚರ್ಮ ರೋಗ ಅನೇಕ ರೋಗಗಳು ಅಂದ್ರೆ ಮೂಗು ಹೊಟ್ಟೆ, ಈ ನೇತಿ ಧೌತಿಯಿಂದ ಮೂಗು ಹೊಟ್ಟೆ ಎರಡೂ ಸ್ವಚ್ಛ ಆಕ್ಕವು. ಆನಂತರ ಮತ್ತು ಸಾಧಕರು ಏನದ ವಸ್ತ್ರಧೌತಿ. ವಸ್ತ್ರಧೌತಿ ಅಂತಂದ್ರೆ ತಿಳುವಾದ ಒಂದು 5 ಮೀಟ್ರ್ ಬಟ್ಟೆಯನ್ನು ಹಿಂಗೆ ನುಂಗಿ ಅದನ್ನು ಗುದದ್ವಾರದಿಂದ ತೆಗೆದಕ್ಕೆ ಅದಕ್ಕೆ ವಸ್ತ್ರಧೌತಿ ಅಂತಾರೆ. ಅಥವಾ ಹಿಂಗೆ ಎಲ್ಲ 5 ಮೀಟ್ರ್ ನುಂಗಿ ಹಿಂಗೆ ತೆಗೆದಕ್ಕೆ ಅದು ಎಲ್ಲ ಹೊಲಸೆಲ್ಲ ಅದಕ್ಕೆ ಹತ್ಕೊಂಡ ಎಲ್ಲ ಹೊರಗೆ ಬರ್ತದೆ. ಅದಕ್ಕೆ ನೇತಿ ಧೌತಿ. ರೆಸ್ಪಿರೇಟ್ರಿ ಸಿಸ್ಟಮ್ ಅಂದ್ರೆ ಶ್ವಸನ ಮಂಡಲವನ್ನು ಸ್ವಚ್ಛ ಮಾಡ್ಲಾಕ ಕಪಾಲಭಾತಿ. ಈ ಕಪಾಲಭಾತಿ ಕ್ರಿಯೆಯಿಂದ ಸಹಿತ ಮನುಷ್ಯನ ಭಾಳಷ್ಟು ರೋಗಗಳಕ್ಕೆ ಆರಾಮಕ್ಕವ. ಅಷ್ಟೇ ಅಲ್ಲ, ಮನುಷ್ಯನ ಆರೋಗ್ಯ ವೃದ್ಧಿಯಲ್ಲಿ ಇದ್ರದ್ದು ಭಾಳ ಮಹತ್ವದ ಪಾತ್ರ ಅದ. ಅದಕ್ಕಾಗಿ ಇದನ್ನು ಕಪಾಲಭಾತಿ ಮಾಡೋದ್ರಿಂದ ಮನುಷ್ಯನಿಗೆ ಹಸಿವು ಆಕ್ಕದ, ಮತ್ತು ವಾಯು ರೂಪದಲ್ಲಿದ್ದು ಇರುವಂಥ ಹೊಲಸೆಲ್ಲ ಹೊರಗೆ ಹೋಗ್ತದ. ಕಾರ್ಬನ್ ಡೈಆಕ್ಸೈಡ್ ಇಂಥದ್ದು ಎಲ್ಲ ಹೊಲಸು ಹೊರಗೆ ಹೋಗೋದ್ರಿಂದ ಪ್ರಾಣವಾಯು ಪೂರೈಕೆ ಆಗೋದ್ರಿಂದ ಮನುಷ್ಯನ ಆರೋಗ್ಯ ಚೆನ್ನಾಗಿರ್ತದೆ. ಆಮೇಲೆ ಕಪಾಲಭಾತಿ, ನೇತಿ ಧೌತಿ, ಕಪಾಲಭಾತಿ, ತ್ರಾಟಕ್. ನೋಡ್ರಿ, ತ್ರಾಟಕ್ ಅಂತಂದ್ರೆ ರೆಪ್ಪಿ ಬಡಿಲ್ದಂಗೆ ಒಂದು ವಸ್ತುವನ್ನು ನಿರೀಕ್ಷಣೆ ಮಾಡೋದು. ಕ್ರಿಶ್ಚಿಯನ್ರು ಬಿಳಿ ಗಾಡಿ ಮೇಲೆ ಒಂದು ಕರಿ ಪಾಯಿಂಟ್ ಇಟ್ಟು ಕೆಲವ್ರು ನೋಡ್ತಾರೆ, ಕೆಲವರು ದೀಪವನ್ನು ನಿರೀಕ್ಷಣೆ ಮಾಡ್ತಾರೆ. ಆದ್ರೆ ಬಸವಣ್ಣವರು ಲಿಂಗ ತ್ರಾಟಕ ಯೋಗ ಜಗತ್ತಿನಲ್ಲೇ ಅತ್ಯಂತ ಶ್ರೇಷ್ಠ ತ್ರಾಟಕ ಯೋಗ, ದೃಷ್ಟಿಯೋಗ ಯಾವುದಾದ್ರೂ ಇತ್ತು ಅಂತಂದ್ರೆ ಅದು ಇಷ್ಟಲಿಂಗ ಯೋಗ. ಅದಕ್ಕೆ ಎಲ್ಲರೂ ಸಹಿತ ಮಾನವ ಮಾತ್ರರೆಲ್ಲ ಇದು ಆರೋಗ್ಯದ ಒಂದು ಇವರು ವೈದ್ಯ ಸಂಗಣ್ಣ ಹೇಳ್ತಾರೆ, ನಾನಾ ರೋಗಗಳು ಬಂದು ದೇಹವ ಹಿಡಿದಲ್ಲಿ ಶಿವಾರ್ಚನೆಯ ಬೇರಕೊಳ್ಳಿ. ಶಿವಾರ್ಚನೆ ಅಂದರೆ ಲಿಂಗ ಪೂಜೆ. ಅದಕ್ಕೆ ಲಿಂಗ ಪೂಜೆ ಮಾಡ್ಕೊಳ್ಳೋದ್ರಿಂದ ಮನುಷ್ಯನ ಆರೋಗ್ಯ ಚೆನ್ನಾಗಿರ್ತದೆ. ಅದಕ್ಕೆ ಎಲ್ಲ ರೋಗಗಳು ಹೊಕ್ಕವಂತ ಹೇಳ್ತಾರೆ ವೈದ್ಯ ಸಂಗಣ್ಣವರು. ಅದಕ್ಕಾಗಿ ಇಡೀ ಜಗತ್ತಿನಾಗ ದಿ ಬೆಸ್ಟ್ ತ್ರಾಟಕ ಯೋಗ ಯಾವುದಾದ್ರೂ ಇತ್ತು ಅಂತಂದ್ರೆ ಅದು ಇಷ್ಟಲಿಂಗ ಯೋಗ. ಅದಕ್ಕಾಗಿ ಬೆಳಗಿನ ಜಾವದಾಗ ಎದ್ದ ಸ್ನಾನ ಆದ ಕೂಡಲೇ ಅಥವಾ ಮುಖ ತೊಳ್ಕೊಂಡ ಲಿಂಗ ತ್ರಾಟಕ ಯೋಗ ಮಾಡೋದರಿಂದ ಮನುಷ್ಯನ ಅನೇಕ ಎಲ್ಲ ರೋಗಗಳ ದೂರಾಗಿ ಮನುಷ್ಯ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯದ. ಏನು ಶಾರೀರಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ, ಆತ್ಮಿಕವಾಗಿ ಹೋಲಿಸ್ಟಿಕ್ ಹೆಲ್ತ್ ಅಂತಾರೆ. ಅದಕ್ಕಾಗಿ ದಿನನಿತ್ಯ ಬೆಳಗಿನ ಜಾವದಾಗ ಸುಪ್ರಭಾತ ಸಮಯದಲ್ಲೆದ್ದು ಅರ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪು ಅಪಮೃತ್ಯು ಕಾಲ ಕರ್ಮಂಗಳಯ್ಯ
ದೇವ ಪೂಜೆಯ ಮಾಟ ದುರಿತ ಬಂಧನದೋಟ ಶಂಭು ನಿಮ್ಮಯ ನೋಟ ಹೆರಹಿಂಗದ ಕಣ್ಬೇಟ ಕೂಡಲ ಸಂಗಮ ದೇವರ ಕೂಡುವ ಕೂಟ ಅಂತ. ಅದಕ್ಕೆ ತ್ರಾಟಕವನ್ನು ನಾವು ದಿನನಿತ್ಯ ಮಾಡೋದತ್ತಂದ್ರೆ ಏನ್ರಿ, ಲಿಂಗ ಪೂಜೆಯನ್ನು ಮಾಡೋದು. ಬರೀ ತ್ರಾಟಕ ಅಷ್ಟ ಆಗಂಗಿಲ್ಲ. ಲಿಂಗ ಪೂಜೆ ಮಾಡ್ಕೊಂಡ ಮೇಲೆ ಲಿಂಗ ಪೂಜೆ ಮಾಡ್ಕೊಳ್ಳೋದ್ರಿಂದ ಏನೇನಾಕ್ಕದಪ್ಪ ಅಂತಂದ್ರೆ ತನು ಮನ ಭಾವ ಎಲ್ಲವೂ ಸಹಿತ ವಿಕಾಸ ಆಕ್ಕವು. ಅದಕ್ಕಾಗಿ ಅದು ನಮ್ಮನ್ನು ಭಕ್ತಿಯ ಔನ್ನತ್ಯಕ್ಕೆ ಒಯ್ತದೆ. ಅದರಿಂದ ಆ ಇಷ್ಟಲಿಂಗದ ಮೂಲಕ ಎಲ್ಲವನ್ನೂ ಸಹಿತ ದೈವೀಕರಣಗೊಳಿಸಿಬಿಟ್ರೆ ಶರಣರು ಕಾಯಕವನ್ನು, ತಮ್ಮ ಜೀವನದ ಎಲ್ಲ ಮಗ್ಗುಲುಗಳನ್ನು ಏನೇನದ ಎಲ್ಲವನ್ನೂ ಡಿವಿನೈಸ್ ಮಾಡಿಬಿಟ್ರು. ಅದರಿಂದ ಏನಾಯಿತು ಅಂತಂದ್ರೆ ಉದ್ಯೋಗವೇ ಶಿವಯೋಗ, ದುಡಿತವೇ ಶಿವ ಪೂಜೆ, ಏನು ಮಾಡ್ತೀವಿ ಅದೆಲ್ಲವೂ ಪೂಜಾನ. ಲಿಂಗ ಪೂಜಾ ಮನ್ಯಾಗ ಅಷ್ಟ ಮುಗಿಯಂಗಿಲ್ಲ, ಏನೇನು ಮಾಡ್ತಾನೆ ಅದೆಲ್ಲವೂ ಪೂಜಾ. ಅದಕ್ಕೆ ನಾವು ನೆನಪಿಡಬೇಕು, ಲಿಂಗ ಪೂಜೆ ಭಾಳ ಮಹತ್ವದ, ಭಾಳ ಶ್ರೇಷ್ಠದ. ಅದಕ್ಕಾಗಿ ದಿನನಿತ್ಯ ಎಲ್ಲ ಪಾಲಕರು ಮಕ್ಕಳಿಗೆ ಇದನ್ನು ಸಂಸ್ಕಾರ ಹಾಕಬೇಕು. ಲಿಂಗ ಪೂಜೆಯ ವಿಧಾನವನ್ನು ಮೊದಲ ತಾವು ತಿಳ್ಕೋಬೇಕು. ಗುರುಗಳಿಂದ ಬಲ್ಲವರಿಂದ ಗುರುಗಳಿಂದ ಅದನ್ನು ಸರಿಯಾಗಿ ತಿಳ್ಕೋಬೇಕು. ಮತ್ತು ಆ ವಿಧಾನವನ್ನು ಮಕ್ಕಳಿಗೆ ದೀಕ್ಷಾ ಕೊಡಬೇಕು. ಇದು ಲಿಂಗವಂತ ಧರ್ಮ, ಪ್ರಜಾಪ್ರಭುತ್ವ ಧರ್ಮ. ಇದು ಅವರೇ ಯಾರ್ಯಾರು ಕೊಡಬೇಕಂತೇನಿಲ್ಲ. ಯಾರಿಗೆ ಲಿಂಗ ತತ್ವ ಗೊತ್ತಿರ್ತದ ಅವ್ರು ಲಿಂಗ ದೀಕ್ಷೆಯನ್ನು ಕೊಡ್ಬೋದು. ಅದಕ್ಕಾಗಿ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಮಕ್ಕಳಿಗೆ 8-10 ವರ್ಷದ ತನಕ ಲಿಂಗ ಧಾರಣೆಯನ್ನು ಮಾಡಬೇಕು. ಅವ್ರನ್ನ ಮುಂದೆ ಕುಂಡಿಸ್ಕೊಂಡು ನಾವು ಲಿಂಗ ಪೂಜೆ ಮಾಡ್ಕೋಬೇಕು. ಅಷ್ಟೇ ಅಲ್ಲ, 10 ವರ್ಷ ಆಯಿತು ಅಂತಂದ್ರೆ ಲಿಂಗ ದೀಕ್ಷೆ. ಅದಕ್ಕೆ ಲಿಂಗ ದೀಕ್ಷೆಯನ್ನು ಮಕ್ಕಳಿಗೆ ಮಾಡಬೇಕು. ದೀಕ್ಷೆ ಅಂದರೆ ತಿಳುವಳಿಕೆ. ಅದಕ್ಕೆ ಮಕ್ಕಳಿಗೆ ಲಿಂಗ ದೀಕ್ಷೆಯನ್ನು ಮಾಡಬೇಕು. ಅವಕ್ಕೆ ಯಾವಾಗಲೂ ಅಂಗದ ಮೇಲೆ ನೋಡಿರಿ, ಸಣ್ಣ ಮಕ್ಕಳಿದ್ದು ಅಂತಂದ್ರೆ ಈ ರೀತಿ ಅವಕ್ಕೆ ಕಟ್ಟಬೇಕು. ಬಾಯಾಗ ಹಾಕೊಳ್ಳಲ್ದಂಗೆ, ತೆಗೆದಿಡಲ್ದಂಗೆ ಯಾವಾಗಲೂ ಅವ್ರ ಅಂಗದ ಮೇಲೆ ಇತ್ತು ಅಂತಂದ್ರೆ ನೋಡ್ರಿ, ಯಾವಾಗಲೂ ದೇವ್ರದಾನ ಅಂಥೇಳಿ ಅವಕ್ಕೊಂದು ಆಸ್ತಿಕ ಭಾವ ಇರ್ತದೆ. ನನ್ನಲ್ಲೇ ದೇವ್ರದಾನ, ಹೊರಗೆಲ್ಲೂ ದೇವರಿಲ್ಲ. ಅದಕ್ಕೆ ಲಿಂಗ ಧಾರಣೆ 10ನೇ ವರ್ಷಕ್ಕೆ ಲಿಂಗ ದೀಕ್ಷೆಯನ್ನು ಮಾಡಿ ಅವಕ್ಕೆ ಲಿಂಗ ಪೂಜಾದ ವಿಧಾನವನ್ನು ಹೇಳಿಕೊಡ್ಬೇಕು. ಲಿಂಗ ಪೂಜಾ ಮಾಡ್ಕೊಂಡು ಅಂತಂದ್ರೆ ಮಕ್ಕಳು ಬಹಳ ದೊಡ್ಡ ಚೇತನಗಳಾಕ್ಕಾವ. ದೊಡ್ಡ ವಿಜ್ಞಾನಿಗಳಾಕಾರ. ಪ್ರತಿಯೊಂದು ಕ್ಷೇತ್ರದಲ್ಲಿ ಔನ್ನತ್ಯವನ್ನು ಸಾಧಿಸಲಿಕ್ಕೆ ಸಾಧ್ಯದ. ಅವ್ರು ಏನೇನು ಅದಕ್ಕೆ ಪರಿಪೂರ್ಣ ಆರೋಗ್ಯವಾಗಿ ಇರಬೇಕಾಗಿತ್ತು ಮನುಷ್ಯ. ಅಕ್ಕಮಾದೇವಿ ಹೇಳ್ದಂಗೆ ತನು ಶುಚಿ, ಮನಶುಚಿ, ಭಾವಶುಚಿ, ನಡೆ ಶುಚಿ, ನುಡಿ ಶುಚಿ. ಈ ಪಂಚತೀರ್ಥಗಳೆಲ್ಲ ಅದರಿಂದ ಸಾಧ್ಯದಪ್ಪ ಅಂತಂದ್ರೆ ಲಿಂಗ ಪೂಜೆಯಿಂದ. ಅದಕ್ಕೆ ನಿಜೈಕ ಲಿಂಗ ನಿಷ್ಠೆ ಅಂತಾರೆ. ಲಿಂಗ ಪೂಜೆಯನ್ನು ಬೆಳಗಿನ ಜಾವದಾಗ ಪ್ರತಿಯೊಬ್ಬರು ಮಾಡ್ಕೊಂಡು ತಮ್ಮ ಕಾಯಕದಾಗ ತೊಡಗಿಬಿಟ್ರು ಅಂತಂದ್ರೆ ಅವರಲ್ಲಿ ಯಾವ ರೋಗಗಳೂ ಬರಂಗಿಲ್ಲ. ಅದಕ್ಕೆ ಮನುಷ್ಯನ ಜೀವನದಾಗ ರೋಗ ಬರೋದಂದ್ರೆ ಅದು ನರಕ. ಆರೋಗ್ಯವೇ ಸ್ವರ್ಗ, ಅನಾರೋಗ್ಯವೇ ನರಕ. ರೋಗ ಇತ್ತು ಅಂತಂದ್ರೆ ಮನುಷ್ಯಾಗ ಒಂದು ಬೇಚೇನೆ ಆನಂದವಾಗಿ ಬದುಕಲಾಕ ಸಾಧ್ಯ ಇಲ್ಲ. ಆ ರೋಗ ಅವಂಗೆ ತೊಂದರೆ. ಮನುಷ್ಯನ ಜೀವನದಲ್ಲಿ ರೋಗ, ಮುಪ್ಪ, ಮರಣ ಇವೆಲ್ಲ ಕಾಡ್ತಿರ್ತಾವೆ. ಅದಕ್ಕೆ ಇವತ್ತರ ಹೆದರಿಕೆಲ್ಲ ಹೋಗಬೇಕಾಗಿತ್ತು ಅಂತಂದ್ರೆ ಶಿವಯೋಗ ಇದು ಭಾಳ ಶರಣರು ಕೊಟ್ಟಂಥ ಬಹಳ ದೊಡ್ಡ ಕೊಡುಗೆ ಇದು. ಅದಕ್ಕೆ ಒಂದು ಮಾತು ಬರ್ತದೆ, ವೆಲ್ಕಮ್ ಟು ಇಂಡಿಯಾ, ದ ವರ್ಲ್ಡ್ ಕ್ಯಾಪಿಟಲ್ ಆಫ್ ಯೋಗ. ವೆಲ್ಕಮ್ ಟು ಕರ್ನಾಟಕ, ದ ಶಿವಯೋಗ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್. ಅದಕ್ಕೆ ಬಸವನ ಯೋಗದಿಂ ಹಸನಾಯಿತೈ ಲೋಕ ಅಂತ. ಶಿವಯೋಗ ಇದು ಬಸವಯೋಗ ಇದು. ಅದಕ್ಕೆ ಬಸವನ ಯೋಗದಿಂ ಹಸನಾಯಿತೈ ಲೋಕ. ಬಸವನ ಯೋಗ ಅಂದರೆ ಶಿವಯೋಗದಿಂದ ಬರೀ ಇದನ್ನು ಶರೀರ ಅಷ್ಟ ಅಲ್ಲ, ಇಡೀ ವಿಶ್ವನ ಇದನ್ನಾಕ್ಕದ. ಅದಕ್ಕಾಗಿ ಎಲ್ಲರೂ ಸಹಿತ ಶಿವಯೋಗವನ್ನು ಅಳವಡಿಸಿಕೊಂಡ ಶಿವಯೋಗಿಗಳಾಗಬೇಕು. ಶಿವಯೋಗ ನೋಡ್ರಿ, ಅಷ್ಟಾಂಗ ಯೋಗ ಆತ್ಮದರ್ಶನವನ್ನು ಮಾಡಿಸಿದ್ರೆ, ಶಿವಯೋಗ ನಮ್ಮ ಲಿಂಗಾಂಗ ಸಾಮರಸ್ಯವನ್ನು ದೇವರೊಡನೆ ಒಡವೆರೆದು ಒಂದಾಗಲಕ್ಕ ಅವಕಾಶ ಮಾಡ್ತದೆ. ಅದಕ್ಕೆ
ನಾವೇ ಸ್ವತಃ ಇದನ್ನು ಅದರ ಆನಂದ, ಲಿಂಗಾನಂದ, ಬ್ರಹ್ಮಾನಂದ, ಅಖಂಡಾನಂದ, ಪರಮ ಸುಖವನ್ನು ಅನುಭವಿಸ್ಲಿಕ್ಕೆ ಸಾಧ್ಯದ. ಅದಕ್ಕಾಗಿ ನೇತಿ, ದೌತಿ, ಕಪಾಲ್ಭಾತಿ, ತ್ರಾಟಕ್, ನವಲಿ ನೋಡ್ರಿ, ನಾವು ನೆನಪಿಡಬೇಕು. ಪೈರ್ ಗರಂ, ಪೇಟ್ ನರಂ, ಸರ್ ಠಂಡ ತೋ ವೈದ್ಯ ಕೋ ಮಾರೋ ದಂಡ. ಕೈಕಾಲು ಬೆಚ್ಚಗ, ಹೊಟ್ಟೆ ಮಿದು, ತಲೆ ತಂಪ ಇದ್ರೆ ಇದು ಆರೋಗ್ಯದ ಲಕ್ಷಣ. ಅದಕ್ಕೆ ಡಾಕ್ಟರ್ ಅವಶ್ಯಕತೆ ಇಲ್ಲ ಅಂತ. ಅದಕ್ಕೆ ಕೈಕಾಲು ಬೆಚ್ಚಗೆ ಯಾವಾಗಿರ್ತಾವ? ಚೆನ್ನಾಗಿ ಯೋಗ ಮಾಡ್ತಾ ಇದ್ರೆ, ವಾಕಿಂಗ್ ಮಾಡ್ತಾ ಇದ್ರೆ. ಯಾರು ಕೈಕಾಲು ತಂಪಿರ್ತಾವ ಅಂತಂದ್ರೆ ಬೆಡ್ ಪೇಷಂಟ್, ಅವಾಗ ನೆಡ್ಲಕ್ಕೆ ಹಾಕಿರಂಗಿಲ್ಲ, ಎಲ್ಲ ಅಂಗಲ್ಲ ತಂಪಿರ್ತಾವ. ಅದಕ್ಕೆ ಅಸ್ತಮಾದ ಅಟ್ಯಾಕ್ ಬಂದಾಗ ಅವ್ರ ಅಂಗಲ್ಲ ಮುಟ್ಟಿ ನೋಡ್ರಿ, ಅವು ತಂಪಿರ್ತಾವೆ. ಪಟ್ನದ ಬಿಸಿ ನೀರಿನಾಗ ಕಾಲ ಕೈಯ ಹಿಂಗೆ ಎದ್ರಿ ಅಂತಂದ್ರೆ ಅಟ್ಯಾಕದ ಇದನ್ನ ಕಮ್ಮಿ ಹಾಕದ, ಅಟ್ಯಾಕ್ ಕಡಿಮೆ ಹಾಕದ. ಅದಕ್ಕಾಗಿ ಇದನ್ನ ಮುಪ್ಪಿನವ್ರಿಗೆ ಏನು ಮಾಡಬೇಕು ಅಂತಂದ್ರೆ, ಎಳಿ ಬಿಸಿಲಾಗ ಚೆನ್ನಾಗಿ ಮಾಲಿಶ್ ಮಾಡೋದ್ರಿಂದ ಅಂಗಾಲನ್ನು ತಿಕ್ಕಿ ಬೆಚ್ಚಗೆ ಮಾಡೋದ್ರಿಂದ ಅವ್ರ ಆರೋಗ್ಯ ಚೆನ್ನಾಗಿರ್ತದೆ. ಅದಕ್ಕಾಗಿ ಪೈರ್ ಗರಂ, ಪೇಟ್ ನರಂ, ಸರ್ ಠಂಡ ತೋ ವೈದ್ಯ ಕೋ ಮಾರೋ ದಂಡ ಅಂತ. ಅದಕ್ಕೆ ಚೆನ್ನಾಗಿ ಬೆಳಿಗ್ಗೆ ಎದ್ದು ಕೂಡಲೇ ಯೋಗ ಮಾಡಬೇಕು. ಆನಂತರ ಹಿತವಾದದ್ದನ್ನು ಮಿತವಾಗಿ ಸರಿಯಾದ ರೀತಿಯಿಂದ ನೋಡಿ ನಾವು ನೆನಪಿಡಬೇಕು. ಆರೋಗ್ಯ ನಮ್ಮ ಆಹಾರದ ಮೇಲೂ ಅವಲಂಬನೆ ಇದೆ. ಊಟ ಬಲ್ಲವನಿಗೆ ರೋಗವಿಲ್ಲ. ಅದಕ್ಕೆ ಕ್ಯಾ ಖಾಯ್, ಕ್ಯೂ ಖಾಯ್, ಕಬ್ ಖಾಯ್, ಕೈಸೆ ಖಾಯ್, ಕಿತನಾ ಖಾಯ್, ಫುಡ್ ರೆಮಿಡೀಸ್ ಅಂತಾರೆ. ಇದು ಪ್ರತಿಯೊಬ್ಬರಿಗೂ ಗೊತ್ತಿರ್ಬೇಕು. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಾಗ ಇರ್ತದ, ಇನ್ನೊಬ್ಬರ ಕೈಯಾಗ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡ್ಕೊಳ್ಬೇಕು. ಯಾರು ಜೋ अपने आप को संभाल नहीं सकता उसको भगवान भी नहीं संभाल सकता. ಯಾ ಡಾಕ್ಟರ್ ಅಲ್ಲ, ದೇವರ ಸಹಿತ ಇದನ್ನು ಮಾಡ್ಲಕ್ಕ ಅದಕ್ಕಾಗಿ ಆರೋಗ್ಯದ ಯಾವಾಗ ಚೆನ್ನಾಗಿರ್ತದ, ಆರೋಗ್ಯದ ನಿಯಮಗಳನ್ನು ಪಾಲಿಸ್ರ. ಡಾಕ್ಟರ್ ಔಷಧ, ಗುಳಿಗೆ, ಇಂಜೆಕ್ಷನ್ನಿಂದ ಆರೋಗ್ಯ ಸಿಗಂಗಿಲ್ಲ. ಅದಕ್ಕೆ ಕೆಲವೊಂದು ರೋಗದ ಲಕ್ಷಣಗಳು ಇದೆ, ಕೆಲವು ವೇಳೆ ಇದನ್ನು ಹತ್ತಿಕ್ಕಬಹುದು ಅಷ್ಟೇ. ಆದರೆ ಆರೋಗ್ಯ ಸಿಗುವುದು ಆರೋಗ್ಯ ನಿಯಮಗಳನ್ನು ಪಾಲಿಸುವುದರಿಂದ. ಅದಕ್ಕಾಗಿ ಹಿತವಾದ ಮಿತವಾದ ಆಹಾರವನ್ನು ಸರಿಯಾದ ರೀತಿಯಿಂದ ತಗೊಳ್ತಾ ಇದ್ದೀವಿ ಅಂತಂದ್ರೆ ಹೊಟ್ಟೆ ಮೃದುವಾಗಿರ್ತದೆ, ತಲೆ ಯಾವಾಗ ತಂಪಿರ್ತದೆ. ನಾವು ದಿವ್ಯವಾದ ಒಳ್ಳೆಯ ವಿಚಾರಗಳನ್ನು, ಶರಣರ ವಚನಗಳನ್ನು ಓದ್ತಾ ಇದ್ರೆ, ಆಧ್ಯಾತ್ಮ ಜೀವಿಗಳಾದ್ರೆ ತಲೆ ತಂಪಿರ್ತದೆ. ಮನುಷ್ಯನ ನೋಡ್ರಿ, ಅಕ್ಕ ಮಹಾದೇವಿ ತಾಯಿಯವರು ಹೇಳ್ತಾರೆ, ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು, ಸಂಸಾರ ಹುಟ್ಟಿದಲ್ಲಿ ಅಜ್ಞಾನ ಹುಟ್ಟಿತ್ತು, ಅಜ್ಞಾನ ಹುಟ್ಟಿದಲ್ಲಿ ಆಸೆ ಹುಟ್ಟಿತ್ತು, ಆಸೆ ಹುಟ್ಟಿದಲ್ಲಿ ಕೋಪ ಹುಟ್ಟಿತ್ತು, ಕೋಪ ಹುಟ್ಟಿದಲ್ಲಿ ಮರೆವು ಹುಟ್ಟಿತ್ತು, ಮರವಿನ ತಾಮಸ ಧೂಮ್ರ ಮುಸುಕಿನಲ್ಲಿ ನಾನಿಮ್ಮ ಮರೆತು ಭವ ದುಃಖಕ್ಕೀಡಾದೆ ಚನ್ನ ಮಲ್ಲಿಕಾರ್ಜುನ ಅಂತಾರೆ. ಅಂದ್ರೆ ಕೋಪ ಮನುಷ್ಯನನ್ನು ಏನು ಮಾಡ್ತದಪ್ಪ ಅಂದ್ರೆ, ಸರ್ ಠಂಡ ಇದ್ದದ್ದನ್ನು ಎಷ್ಟು ತಲೆ ಎಷ್ಟು ಗರಂ ಆಗೈತಪ್ಪ ಅಂತಾರೆ. ಅದಕ್ಕೆ ನೋಡ್ರಿ, ಏನು BP ಹೆಚ್ಚಾಗೋದು, ಹಾರ್ಟ್ ಅಟ್ಯಾಕ್ ಆಗೋದು ಯಾವಾಗ ಮನುಷ್ಯನಿಗೆ ಅಜ್ಞಾನದಿಂದನೇ ಕೋಪ ಬರ್ತದೆ. ಅಜ್ಞಾನ ಎಲ್ಲಿರ್ತದೆ? ಅಕ್ಕ ಮಹಾದೇವಿ ತಾಯಿ ಹೇಳ್ತಾರ, ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು. ಸಂಸಾರ ಅಂದ್ರೆ ಇಂದ್ರಿಯಾತ್ಮಕ ವ್ಯವಹಾರ. ಅದಕ್ಕೆ ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು, ಸಂಸಾರ ಹುಟ್ಟಿದಲ್ಲಿ ಅಜ್ಞಾನ ಹುಟ್ಟಿತ್ತು. ಅದಕ್ಕೆ ಇವೆಲ್ಲ ಎಲ್ಲಿರ್ತಾವಪ್ಪ ಅಂದ್ರೆ ಅಜ್ಞಾನದಲ್ಲಿ. ಅದಕ್ಕೆ ಗಾಂಧೀಜಿಯವ್ರು ಹೇಳ್ತಾರೆ, जब एक व्यक्ति अस्वस्थ बनता है न उसको दवा की आवश्यकता है न उसको भोजन की, उसको आरोग्य ज्ञान की आवश्यकता है. ಒಬ್ಬ ಮನುಷ್ಯನಿಗೆ ಮೀನಾ ಕೊಡೋದಕ್ಕಿಂತ ಮೀನಾ ಹಿಡಿದು ಕಲಿಸಿಬಿಟ್ರೆ ಅವನ ಸಮಸ್ಯೆ ಬಗೆಹರಿತದೆ. ಅದಕ್ಕಾಗಿ ನಾವು ಪ್ರತಿಯೊಬ್ಬರಿಗೂ ಆರೋಗ್ಯದ ಜ್ಞಾನವನ್ನು ಕೊಡ್ತಾ ಇರಬೇಕು. ಏನು ವಿಶೇಷದ ಅಂದರೆ, ಈ ಜಗತ್ತಿನಾಗ ನಾವು ಯಾವುದನ್ನು ಕೊಡ್ತೀವಿ ಅದು ನಮಗೆ ಸಿಗ್ತಿರ್ತದೆ. ಏನು ಬಿತ್ತಿತೀವಿ ಅದು 1000 ಪಟ್ಟು ಬೆಳೆ ರೂಪದಾಗ ಬರ್ತಿರ್ತದೆ. ಅದಕ್ಕಾಗಿ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ಅಂತ. ಅದಕ್ಕೆ ನಾವು ಆರೋಗ್ಯವನ್ನು ಕೊಡ್ತಾ ಇರಬೇಕು. ನಾವು ಆರೋಗ್ಯವಾಗಿರಬೇಕು ಮತ್ತು ಜಗತ್ತಿಗೆ ಆರೋಗ್ಯವನ್ನು ಕೊಡ್ತಾ ಇರಬೇಕು. ಅದಕ್ಕೆ ಯೋಗಾಸನ ಕಲಿಸೋದು,
ಆರೋಗ್ಯದ ನಿಯಮಗಳನ್ನು ಹೇಳುವುದು, ನಾವು ಅನುಸರಿಸೋದು, ಹೇಳೋದು. ಗಾಂಧೀಜಿಯವರು ಹೇಳ್ತಾರೆ ಇದೊಂದು ಮಾಬ್ ರೆವಲ್ಯೂಷನ್ ಆಗಬೇಕು, ಸಮೂಹ ಕ್ರಾಂತಿ ಆಗಬೇಕು ಅಂತ. ಅದಕ್ಕೆ ಎಲ್ಲರಿಗೂ ಸಹಿತ ಆರೋಗ್ಯದ ನಿಯಮಗಳನ್ನ ತಿಳ್ಕೊಳ್ಳೋದು, ಆರೋಗ್ಯದ ಪಥವನ್ನು ತಿಳ್ಕೊಳ್ಳೋದು ಭಾಳ ಅತ್ಯವಶ್ಯದ. ಅದಕ್ಕೆ ಆರೋಗ್ಯಕ್ಕಾಗಿ, ಸುಸ್ಥಿರ ಆರೋಗ್ಯಕ್ಕಾಗಿ, ಒಂದು ಒಳ್ಳೆಯ ಆರೋಗ್ಯಕ್ಕಾಗಿ ಯಾವುದಾದ್ರೂ ಒಂದು ಒಳ್ಳೆಯ ಆದರ್ಶ ಆಧುನಿಕ ಜಗತ್ತಿನ ಆದರ್ಶ ಚಿಕಿತ್ಸಾ ಪದ್ಧತಿ ಯಾವುದಾದ್ರೂ ಇತ್ತು ಅಂತಂದ್ರೆ ಅದು ಯೋಗ, ನಿಸರ್ಗ ಚಿಕಿತ್ಸೆ. ಇದರಿಂದ ಮಾತ್ರ ಆರೋಗ್ಯ ಚೆನ್ನಾಗಿ, ಮನುಷ್ಯನ ಆರೋಗ್ಯ ಚೆನ್ನಾಗಿ ಇರಲಿಕ್ಕೆ ಸಾಧ್ಯದ. ಅದಕ್ಕಾಗಿ ನಾವು ಯೋಗ ನೋಡಿರಿ, ಯೋಗದಾಗ ಯೋಗಿಕ ಕ್ರಿಯೆಗಳಾಯಿತು. ಆಸನ, ಯೋಗಾಸನ ಏನು ಮಾಡ್ತದ, ಮನುಷ್ಯನ ನರ್ವಸ್ ಸಿಸ್ಟಮ್ ಎಲ್ಲ ಸ್ಟ್ರಾಂಗ್ ಮಾಡ್ತದೆ. ಯೋಗಿಕ ಆಸನಗಳು ಏನು ಮಾಡ್ತಾವ, ಆಸನದ ಡೆಫಿನೇಷನ್ ಏನು, ಸುಖಂ ಸ್ಥಿರಂ ಆಸನಂ, ಸುಖಪೂರ್ವಕವಾಗಿ ಸ್ಥಿರವಾಗಿ ಒಂದು ಪೋಶ್ಚರ್ದೊಳಗೆ, ಒಂದು ಸ್ಥಿತಿಯೊಳಗೆ ಕೂಡೋದಕ್ಕೆ ಆಸನ ಅಂತಾರೆ. ಅದಕ್ಕೆ ಆಸನಗಳನ್ನು ಮಾಡೋದ್ರಿಂದ ಏನಾಗ್ತದೆ, ಮನುಷ್ಯನ ಸ್ನಾಯುಮಂಡಲ ಗಟ್ಟಿ ಆಗ್ತದೆ. ಸೊ ನರ್ವಸ್ ಸಿಸ್ಟಮ್ ಸ್ಟ್ರಾಂಗ್ ಆಯಿತು ಅಂತಂದ್ರೆ ಬಾಡಿ ಸ್ಟ್ರಾಂಗ್ ಆಗ್ತದೆ. ಬಾಡಿ ಸ್ಟ್ರಾಂಗ್ ಆಯಿತು ಅಂತಂದ್ರೆ ಮೈಂಡ್ ಸ್ಟ್ರಾಂಗ್ ಆಗ್ತದೆ. ಮೈಂಡ್ ಸ್ಟ್ರಾಂಗ್ ಆಯಿತು ಅಂದ್ರೆ ಜೋ ಮನ್ ಜೀತ ತೀನ್ ಜಗ್ ಜೀತ. ನಾವು ಇಂದ್ರಿಯಗಳ ಮೇಲೆಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ. ಮನುಷ್ಯ ಯಾವಾಗ ಚಟಗಳಿಗೆ ಅಧೀನಾಕ್ಕನ, ಮನಸ್ಸು ದುರ್ಬಲ ಇದ್ದಾಗ. ಅದಕ್ಕೆ ಬಸವಣ್ಣವ್ರಲ್ಲಿ ಇಷ್ಟಲಿಂಗವನ್ನು ಕೊಟ್ಟದ್ದು ಮನಸ್ಸನ್ನು, ದುರ್ಬಲವಾದ ಮನಸ್ಸನ್ನು ಸಬಲಗೊಳಿಸ್ಲಿಕ್ಕೆ, ಅದಕ್ಕೆ ಮನಸ್ಸನ್ನು ನಿರ್ಮಲಗೊಳಿಸ್ಲಿಕ್ಕೆ, ಸಬಲಗೊಳಿಸ್ಲಿಕ್ಕೆ. ಅದಕ್ಕಾಗಿ ಮನಸ್ಸು ಅದಕ್ಕೆ ಶರಣರು ಅರ್ಪಣ ವಿಧಾನದಾಗ ಹೇಳ್ತಾರೆ, ತನುವ ಗುರುವಿಗೆ ಮನವ ಲಿಂಗಕ್ಕೆ ಧನವ ಜಂಗಮಕ್ಕೆ ಅಂತ. ಅದಕ್ಕೆ ಲಿಂಗವಂತನ ದಿನಚರ್ಯ ಏನಪ್ಪ ಅಂದ್ರೆ ಅರ್ಚನ, ಅರ್ಪಣ, ಅನುಭಾವ. ಅರ್ಪಣದೊಳಗೆ ತನುವ ಗುರುವಿಗೆ, ಮನವ ಲಿಂಗಕ್ಕೆ, ಲಿಂಗಕ್ಕೆ ಮನವನ್ನು ಕೊಟ್ಟು ಬಿಟ್ರೆ ಏನಾಕದ ಅಂದ್ರೆ ಲಿಂಗ. ಲಿಂಗ ಅಂದ್ರೆ ಜ್ಞಾನ, ಲಿಂಗ ಅಂದ್ರೆ ಸತ್ಯ, ಲಿಂಗ ಅಂದ್ರೆ ಪ್ರೇಮ. ಅದಕ್ಕಾಗಿ ಮನಸ್ಸನ್ನು ಲಿಂಗಕ್ಕೆ ಕೊಡೋದು ಅಂತಂದ್ರೆ ಇವೆಲ್ಲ ಮೌಲ್ಯಗಳನ್ನು ಅಲ್ಲಿ ಅಳವಡಿಸಿಕೊಳ್ಳೋದು. ಅದಕ್ಕೆ ತನುವ ಗುರುವಿಗೆ, ಮನವ ಲಿಂಗಕ್ಕೆ, ಧನವ ಜಂಗಮಕ್ಕೆ ಅಂದ್ರೆ ಸಂಪತ್ತನ್ನೆಲ್ಲ ಸಮಾಜಕ್ಕಾಗಿ ವಿನಿಯೋಗ ಮಾಡುತ್ತಾ ಇರಬೇಕು. ಅದಕ್ಕಾಗಿ ಅಂದರೆ ಸಮಾಜ ಅಂದರೆ ಜಂಗಮ, ಅದರ ವ್ಯಕ್ತ ರೂಪವಾದಂತೆ ಆದಂಥ ಅರಿವು, ಆಚಾರ, ಅನುಭವ ಉಳ್ಳಂಥ ಜಂಗಮರಿಗೆ ಈ ರೀತಿ ಅರ್ಪಣ ವಿಧಾನವನ್ನು ಶರಣರು ಹೇಳ್ತಾರೆ. ಅದಕ್ಕಾಗೇ ಇರುವುದು ದಾಸೋಹ. ಕಾಯಕ, ದಾಸೋಹ, ಪ್ರಸಾದ, ಅನುಭಾವ ಇವೆಲ್ಲರೂ ಸತ್ಯಶುದ್ಧ ಕಾಯಕ, ನಿತ್ಯಲಿಂಗಾರ್ಚನೆ, ಭಕ್ತಿ ದಾಸೋಹ ಶರಣರು ಕೊಟ್ಟಂಥ ಒಂದು ಬಹಳ ದೊಡ್ಡ ಮೌಲ್ಯಗಳಿವೆಲ್ಲ. ಅದಕ್ಕಾಗಿ ನಾವು ದಿನನಿತ್ಯ ಇಷ್ಟಲಿಂಗ ಪೂಜೆಯನ್ನು ಮಾಡಿಕೊಂಡು ಮತ್ತೆ ಏನು ಮಾಡಬೇಕು, ದಾಸೋಹವನ್ನು ಮಾಡಿ ಆಮೇಲೆ ಪ್ರಸಾದವನ್ನು ಮಾಡ್ತಾ ಇದ್ರೆ ನೋಡಿ, ಈವಂಗೆ ಅನ್ಯ ದುರ್ಗುಣ ಮಂದುಂಟೆ ಅಂತ ನಿಜಗುಣ ಶಿವಿಯುಗಳು ಹೇಳ್ತಾರೆ. ಉಳಿದ ವಿಚಾರಗಳನ್ನು ನೋಡೋಣ. ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಕ್ಕ ಮಹಾದೇವಿ ವಚನದ ತನು ಶುಚಿ ಬಗ್ಗೆ, ಈ ಭೌತಿಕ ಶರೀರವನ್ನು ಸ್ವಚ್ಛ ಮಾಡಲಿಕ್ಕೆ ತನು ಶುಚಿ ಅಂದ್ರೆ ಷಟ್ ಕ್ರಿಯೆಗಳ ಬಗ್ಗೆ ಹೇಳ್ತಾ ಇದ್ದೀವಿ. ನೇತಿ, ಧೌತಿ, ಕಪಾಲ್ಭಾತಿ, ತ್ರಾಟಕ್, ನವಲಿ, ಬಸ್ತಿ ಅಂತ. ನೀತಿಯೊಳಗೆ ಎಲ್ಲರಿಗೂ ಸುಲಭ ಸಾಧ್ಯ ಆಗುವಂಥ ಜಲನೇತಿ ಬಗ್ಗೆ ಹೇಳಿದ್ದೀವಿ. ನೀತಿ, ಧೌತಿ, ಅದರೊಳಗೂ ಜಲಧೌತಿ ಬಗ್ಗೆ ಹೇಳಿದ್ದೀವಿ. ಮೂಗ್ಲೆ ನೀರು ತೆಗೆಯೋದಕ್ಕೆ ಜಲನೇತಿ, ಆಮೇಲೆ ನೀರು ಕುಡಿದು ಉಲ್ಟಿ ಮಾಡೋದಕ್ಕೆ ಜಲಧೌತಿ, ಮತ್ತು ರೆಸ್ಪಿರೇಟರಿ ಸಿಸ್ಟಮ್ ಕ್ಲೀನ್ ಮಾಡ್ಲಾಕ ಕಪಾಲ್ಭಾತಿ. ತ್ರಾಟಕ ಜಗತ್ನಾಗ ಬೆಸ್ಟ್ ತ್ರಾಟಕ, ಅತ್ಯಂತ ವೈಚಾರಿಕವಾದಂಥ ತಾತ್ವಿಕವಾದಂಥ ಒಂದು ತ್ರಾಟಕ ಯೋಗ ಯಾವುದಾದ್ರೂ ಇತ್ತು ಅಂತಂದ್ರೆ ಅದು ಲಿಂಗ ತ್ರಾಟಕ ಯೋಗ. ಅದಕ್ಕೆ ಬಸವಣ್ಣ ಸಮಾಜ ವಿಜ್ಞಾನಿ ಬಸವಣ್ಣ, ಅಧ್ಯಾತ್ಮ ವಿಜ್ಞಾನಿ ಬಸವಣ್ಣ,
ಧರ್ಮ ವಿಜ್ಞಾನಿ ಬಸವಣ್ಣ ಅಂತಾರೆ. ಅದಕ್ಕಾಗಿ ತ್ರಾಟಕ. ಇನ್ನು ನವಲಿ. ನವಲಿ ಅಂದ್ರೆ पैर गरम पेट नरम सर ठंडा तो वैद्य को मारो डंडा. शीर्षासನ ಇಸ್ ದ ಕಿಂಗ್ ಆಫ್ ಆಸನಾಸ್. ನವಲಿ ಇಸ್ ಮಾರ್ವಲಸ್ ಇನ್ ಆಸನಾಸ್ ಅಂತ. ನವಲಿ ಅಂದ್ರೆ ಹೊಟ್ಟೆ ಮಿದು ಇತ್ತು ಅಂತಂದ್ರೆ ಹೊಟ್ಟೆ ತಿರುಗಿಸೋದಕ್ಕೆ ನವಲಿ ಅಂತಾರೆ. ಕಾಮನ ಬಿಲ್ಲುದಾಗ ರಾಜ್ಕುಮಾರ್ ಹೆಂಗೆ ನನ್ನ ಕರಳುಗಳನ್ನೆಲ್ಲ ಹೊಟ್ಟೆ ಹಿಂಗೆ ತಿರುಗಿಸ್ತಾನೋ ಹಂಗೆ ತಿರುಗಿಸೋದಕ್ಕೆ ನವಲಿ ಅಂತಾರೆ. ಉದರ ಶಕ್ತಿ ವಿಕಾಸ ಕ್ರಿಯಾದೊಳಗೆ ಜೋರ್ಲೆ ಉಸಿಲು ಹೊರಗೆ ಬಿಟ್ಟು ಅಲ್ಲೇ ತಡೆದು ಜೋರಿನಿಂದ ಹೊಟ್ಟೆ ಜಕ್ಕೊಂಡು ಒಳಗೆ ದುಬ್ಬಕ್ಕೆ ಹಚ್ಚೋದಕ್ಕೆ ಉಡ್ಯಾಣ ಬಂದಂತ. ಜಠರಾಗ್ನಿ ಭಾಳ ತೇಜ್ ಹಾಕದು. ಧಗ 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 ಉರಿಯುವಂಥ ಯಜ್ಞದೊಳಗೆ ಬಾಳೆಹಣ್ಣು ಒಗೆದ್ರೆ ಸುಡಂಗಿಲ್ಲ. ಹಂಗೆ ನೋಡ್ರಿ, ಇಲ್ಲಿ ಜಠರಾಗ್ನಿ ಅಂತದ ಅದರೊಳಗೆ ಯಜ್ಞ ಮಾಡ್ತೀವಲ್ಲ, ಏನು ಎಲ್ಲ ಆಹಾರವನ್ನು ಹಾಕ್ತೀವಿ, ಹಾಕಿದ್ದನ್ನೆಲ್ಲ ಭಸ್ಮ ಮಾಡಿಬಿಡ್ತದೆ. ಅದು ಜಠರಾಗ್ನಿ. ಅದಕ್ಕಾಗಿ ನವಲಿಯಿಂದ ಏನಾಗ್ತದ ಅಂತಂದ್ರೆ ನೀರು ಕುಡಿದು ನವಲಿ ಮಾಡಿಬಿಟ್ರೆ ಮಲ ಮೂತ್ರಗಳು ಕ್ಲೀನ್ ಆಗ್ತವೆ. ಕಾನ್ಸ್ಟಿಪೇಷನ್ ಈಸ್ ದ ರೂಟ್ ಕಾಸ್ ಫಾರ್ ಆಲ್ ದ ಡಿಸೀಸಸ್ ಅಂತ. ಮಲಬದ್ಧತೆನ ಎಲ್ಲ ರೋಗಗಳ ಮೂಲ ಕಾರಣ, ಮೂಲ ತಾಯಿ ಬೇರು. ಅದಕ್ಕಾಗಿ ಮೋಷನ್ ಕ್ಲೀನ್ ಆದ್ರೆ ಮಲಬದ್ಧತೆ ದೂರ ಆಗ್ತದ. ಮಲಬದ್ಧತೆ ದೂರ ಆಯಿತು ಅಂತಂದ್ರೆ ಮನುಷ್ಯನಿಗೆ ಮೋಷನ್ ಕ್ಲೀನಾಗಿ ಸ್ನಾನ ಮಾಡಿಬಿಟ್ಟಂದ್ರೆ ಪರಿಕಳಿಸಿದ ಹಾವಿನಗತ್ಲೆ ಮನುಷ್ಯ ಆ್ಯಕ್ಟಿವ್ ಆಗಿರ್ತಾನೆ. ಅದಕ್ಕಾಗಿ ಯಾವುದು ನಾವು ಕಣ್ಲಿ ನೋಡ್ಲಾಕ ಹೇಸಿಗೆ ಬರ್ತದ ಅಂಥ ಮಲ ಒಳಗೆ ಉಳ್ದಿತ್ತು ಅಂತಂದ್ರೆ ಅದೇ ರೋಗಕ್ಕೆ ಕಾರಣ ಆಗ್ತದ. ನಾವು ತಿಂದ ಆಹಾರ ಹೆಂಗೆ ರಸ, ರಕ್ತ, ಮಾಂಸ, ಮಜ್ಜ, ತಂಟು, ಹಡ್ಡಿ, ವೀರ್ಯ ಇದರೊಳಗೆ ತೇಜಸ್ಸಿನೊಳಗೆ ಹೆಂಗೆ ಪರಿವರ್ತನೆ ಆಗ್ತದೋ ಹಂಗೆ ಒಳಗುಳಿದ ಮಲ ಅನೇಕ ರೋಗಗಳಿಗೆ ಕಾರಣವಾಗ್ತದೆ. ಅದಕ್ಕಾಗಿ ನೀರು ಕುಡಿದು ಹಿಂಗೆ ನವಲಿ ಮಾಡೋದ್ರಿಂದ ಮೋಷನ್ ಕ್ಲೀನಾಗಿ. ಆನಂತರ ನವಲಿ ಮುಗಿದ ಮೇಲೆ ಬಸ್ತಿ ಅಂತಾರೆ. ಬಸ್ತಿ ಅಂದ್ರೆ ನಾವು ಎಷ್ಟು ಹೊತ್ತು ಉಣ್ತೀವಿ ಅಷ್ಟು ಹೊತ್ತು ಸಂಡಾಸ್ಗೆ ಹೋಗ್ಬೇಕು, ಅಷ್ಟು ಹೊತ್ತು ಮೋಷನ್ ಆಗ್ತಾ ಇರಬೇಕು. ಅಂದರೆ ಭೇದಿ ಅಷ್ಟು ನಾವು ಎಷ್ಟು ಹೊತ್ತು ಉಣ್ತೀವಿ ಅಷ್ಟು ಹೊತ್ತು ಜೈ ಬಾರ್ ಖಾಯ್ ತೈ ಬಾರ್ ಜಾಯ್ ಅಂತ ಗುಜರಾತ್ ಒಳಗೆ ನಾನು ನೋಡಿ ಅದು ಎಷ್ಟು ಹೊತ್ತು ಉಣ್ತೀವಿ ಅಷ್ಟು. ಆದ್ರೆ ಸಾಮಾನ್ಯವಾಗಿ ನಾವೆಲ್ಲ 3 ಹೊತ್ತು ಉಣ್ತೀವಿ, ಒಂದೇ ಹೊತ್ತು ಸಂಡಾಸ್ಗೆ ಹೋಗ್ತೀವಿ. ಹೀಗಾಗಿ ಮಲ ಎಲ್ಲ ಶರೀರದ ಒಳಗೆ ಉಳಿದು ಬಿಡ್ತದೆ. ಶರೀರದ ಒಳಗೆ ಮಲಾಶಯದಾಗ ದೊಡ್ಡ ಕರಳಿನಾಗ ಮಲ ಉಳಿತು ಅಂತಂದ್ರೆ ಅದು ಏನು ದುಷ್ಪರಿಣಾಮ ಮಾಡ್ತದೆ ಅಂತಂದ್ರೆ ಅದು ರೋಗಕ್ಕೆ ಕಾರಣ ಆಗ್ತದ. ಅದು ತಲೆನೋವರೆ ಹಾಕದ, ಚರ್ಮ ರೋಗರೆ ಹಾಕದ, ಹೊಟ್ಟೆ ನೋವರೆ ಹಾಕದ, ಜ್ವರರೇ ಬರ್ತಾವ, ಡಿಸೆಂಟ್ರಿರೇ ಹತ್ತದ. 1, 2 ಇವು ಏನೇನು ಅಂತಾರೆ ಅಕ್ಯೂಟ್ ಡಿಸೀಸಸ್ ಅಂತಾರೆ. ರೋಗದಲ್ಲಿ ಸಾಮಾನ್ಯವಾಗಿ 3 ಪ್ರಕಾರ. ಒಂದು ಅಕ್ಯೂಟ್ ಡಿಸೀಸ್, ಮತ್ತು ಕ್ರಾನಿಕ್ ಡಿಸೀಸ್, ಡೆಡ್ಲಿ ಡಿಸೀಸ್ ಅಂತ. ಅಕ್ಯೂಟ್ ಡಿಸೀಸ್ ಅಂದರೆ ಕೆಮ್ಮ, ನೆಗಡಿ, ಜ್ವರ, ಗುಳ್ಳೆ ಹೇಳೋದು, ಡಿಸೆಂಟ್ರಿ ಇರ್ತದೆ. ಇಂಥವೆಲ್ಲ ಅಕ್ಯೂಟ್ ಡಿಸೀಸ್, ತೀವ್ರ ರೋಗಗಳು ಅಂತಾರೆ. ಭಾಳ 1 ದಿವಸ 2 ದಿವಸ 3 ದಿವಸ, ಭಾಳ ಅಂದ್ರೆ 7 ದಿವಸ ಇರ್ತದೆ, ಮುಂದಿರಂಗಿಲ್ಲ. ಕ್ಲೀನ್ ಅವು ಎದಕ್ಕೆ ಬಂದಿರ್ತಾವಂದ್ರೆ ಶರೀರ ಕ್ಲೀನ್ ಮಾಡ್ಲಿಕ್ಕೆ ಬಂದಿರ್ತಾವೆ. ಅದಕ್ಕೆ ಕಾಮ ಚಾಲು ರಸ್ತಾ ಬಂದು ಕ್ಲೀನಿಂಗ್ ಆಗೋ ಹೊತ್ನ್ಯಾಗ ನಾವು ಟ್ಯಾಪ್ ಬಂದ್ ಮಾಡ್ಬೇಕಾಗ್ತದ. ಕ್ಲೀನಿಂಗ್ ಅಂದ್ರೆ ಕ್ಲೀನಿಂಗ್ ಸರಿಯಾಗಿ ಆಗ್ತದ. ಟ್ಯಾಪ್ ಚಾಲು ಇಟ್ಟು ಹಂಗೆ ಇದನ್ನಾಗ್ಲಕ್ಕ ಸಾಧ್ಯದ. ಅದಕ್ಕೆ
ಯಾವಾರೇ ಇಂಥವು ಅಕ್ಯೂಟ್ ಡಿಸೀಸ್ ಚಾಲು ಅದು ಅಂತಂದ್ರೆ, ತೀವ್ರ ರೋಗಗಳ ಮನುಷ್ಯನಿಗೆ ಬಂದು ಅಂತಂದ್ರೆ ನಾವು ಮೊಟ್ಟ ಮೊದಲಿಗೆ ಏನು ಮಾಡಬೇಕಪ್ಪ ಅಂತಂದ್ರೆ ಉಪವಾಸ ಮಾಡಬೇಕು. ಅಂದ್ರೆ ಬಾಡಿ ಕ್ಲೀನ್ ಆಕ್ಕದ. ಯಾಕಂದ್ರೆ ಬಾಡಿ ಕ್ಲೀನ್ ನಡೆಸೈತಪ್ಪ, ಸ್ವಲ್ಪ ತಡಿ, ಒಳಗೇನು ಹಾಕಬೇಡ ಅಂತ ಹೇಳ್ದಂಗೆ ಅದು. ಯಾಕಂದ್ರೆ ಮಲ, ಮೂತ್ರ, ಬೆವರ, ಶ್ವಾಸ ಈ ನಾಲ್ಕು ಮೇನ್ ಚಾನಲ್ಸ್, ಈ 4 ದಾರಿಗಳಿಂದ ಹೊಲಸು ಹೊರಗೆ ಹೋಗ್ತಿರ್ತದೆ ದಿನನಿತ್ಯ. ಇವು 4 ಮೇನ್ ಚಾನಲ್ಸ್ದಿಂದ ಹೊಲಸು ಹೋಗಿ ಏನಾದರೂ ಸ್ವಲ್ಪ ಉಳಿದಿತ್ತು ಅಂತಂದ್ರೆ ಅದು ರೋಗದ ಮೂಲಕ, ಈ ತೀವ್ರ ರೋಗಗಳ ಮೂಲಕ ಹೊರಗೆ ಹೋಗ್ತಿರ್ತದೆ. ಅದಕ್ಕಾಗಿ ನಾವು ನೆನಪಿಡಬೇಕು, ತೀವ್ರ ರೋಗಗಳು ದೇ ಆರ್ ನಾಟ್ ಅವರ್ ಎನಿಮೀಸ್, ದೇ ಆರ್ ಅವರ್ ಫ್ರೆಂಡ್ಸ್. ಅವು ಏನು ರೋಗ ಬಂದಿರ್ತಲ್ಲ, ಜ್ವರ, ನೆಗಡಿ, ಕೆಮ್ಮ, ಡಿಸೆಂಟ್ರಿ, ಇಂಥವೆಲ್ಲ ನಮ್ಮ ಶರೀರ ಸ್ವಚ್ಛ ಮಾಡ್ಲಾಕ್ ಬಂದಾವ, ನಿನ್ನ ಆರೋಗ್ಯವಾಗಿ ಇಡ್ಲಾಕ್ ಬಂದಾವ. ನೋಡಪ್ಪ, ದಿನನಿತ್ಯ 4 ರಸ್ತಾಲೆ ಎಲ್ಲ ಹೊಲಸು ಹೊರಗೆ ಕ್ಲೀನ್ ಆಗಿಲ್ಲ. ಅದಕ್ಕೆ 5ನೇ ರಸ್ತಾ ನಾವು ಹುಡುಕಿದ್ದೀವಿ ಈ ರೋಗದ ಮೂಲಕ. ಈ ಜ್ವರ ಅಂದ್ರೆ ಉಷ್ಣದ ವಿಕಾರವನ್ನು ಎಲ್ಲ ಹೊರಗೆ ತೆಗಿಲ ಹತ್ತಿದ್ದೀವಿ. ಕೆಮ್ಮ, ನೆಗಡಿ ಅಂತಂದ್ರೆ ಕಫ, ಇದ್ದದ್ದು ಕಫ ಎಲ್ಲ ಏನು ಆಹಾರ ಕೊಳತು ಕಫ ಆಗಿರ್ತದ ಅದನ್ನೆಲ್ಲ ಹೊರಗೆ ಹಾಕ್ಲ ಹತ್ತಿದ್ದೀವಿ. ಹಿಂಗೆ ನಾವು ಕ್ಲೀನಿಂಗ್ ನಡೆದದ, ಸ್ವಲ್ಪ ತಡ್ಕೋ, ಅಥವಾ ನೀರು ಕುಡಿದು ಸುಮ್ಮೀರ, ಅಥವಾ ಏನಾದರೂ ಜ್ಯೂಸ್ ತಗೋ, ಆಹಾರ ತಗೊಳಕ್ಕೆ ಹೋಗಬೇಡ. ಅದಕ್ಕೆ ಗಾಂಧೀಜಿಯವರು ಹೇಳ್ತಾರೆ, जब एक व्यक्ति अस्वस्थ बनता है न उसको दवा की आवश्यकता है न उसको भोजन की, उसको आरोग्य ज्ञान की आवश्यकता है. ಅದಕ್ಕೆ ಅವಾಗ ಭೋಜನನೂ ಕೊಡಬಾರ್ದು, ಔಷಧನೂ ಕೊಡಬಾರ್ದು. ಅದರಷ್ಟು ಅದಕ್ಕೆ ನೀರು ಕೊಡ್ತು, ಅದರಷ್ಟು ಅದಕ್ಕೆ ಬಿಟ್ಟರೆ ಅದು ತಾನೇ ಕ್ಲೀನ್ ಮಾಡ್ಕೋತಿರ್ತದೆ. ಟ್ರೆಮೆಂಡಸ್ ಹೀಲಿಂಗ್ ಪವರ್ ಇನ್ ಎವ್ರಿ ಬಾಡಿ, ಒನ್ ಶುಡ್ ನೋ ಹೌ ಟು ಗೆಟ್ ಇಟ್. ಅದ್ಭುತವಾದಂಥ ರೋಗ ಗುಣ ಮಾಡುವಂಥ ಶಕ್ತಿ ಅದ, ನಮಗೆ ಗೊತ್ತಿಲ್ಲ ಅದು. ಅದಕ್ಕಾಗಿ ಅದು ಏನಪ್ಪ ಅಂತಂದ್ರೆ ಬಸ್ತಿ ಅಂತಂದ್ರೆ, ಸಾಮಾನ್ಯವಾಗಿ ಬಸ್ತಿ ಹಿಂದಿನ ಋಷಿ ಮುನಿಗಳು ಏನು ಮಾಡ್ತಿದ್ರು, ಯೋಗಿಗಳು ಋಷಿ ಮುನಿಗಳು ಗಲಗಂತ ಇರ್ತದ. ಅದು ಹೊಳಿ ದಂಡ್ಯಾಗ ಒಂದು ಹುಲ್ಲ, ದಪ್ಪ ಹುಲ್ಲ, ಅದು ಒಳಗೆ ಫಳ್ಳಿರ್ತದೆ. ಆ ಗಲಗೆ ಒಂದು 6 ಇಂಚು ತೊಗೊಂಡು ಹಿಂಗೆ ಕೆತ್ತಿ ಅದನ್ನು ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಹಿಂಗೆ ಗುದದ್ವಾರದಾಗ ಸೇರಿಸಿ ನವಲಿ ಮಾಡಿಬಿಟ್ರೆ ನೀರೆಲ್ಲ ಜಕ್ಕೊಂಬಿಡ್ತೈತೆ. ಅದು ಹೊರಗೆ ಹೋಗಿ ಮೋಷನ್ಗೆ ಹೋಗಿ ಬಂದು ಬಿಟ್ರೆ ಕ್ಲೀನ್ ಆಗ್ತದೆ. ಹಿಂಗೆ ಮಲ್ಕೊಂಡು ಇದು ನವಲಿ ಮಾಡೋದು ಮತ್ತು ಹಿಂಗೆಲ್ಲ ಗಲಗ ಉಳಿದ ಸಾಮಾನ್ಯ ಜನರಿಗೆಲ್ಲ, ಸಂಸಾರಿಕರಿಗೆ, ಯಾರು ಜಂಜಾಟದಾಗಿರ್ತಾರೆ ಇಂಥವ್ರಿಗೆ ಸಾಧ್ಯ ಆಗಂಗಿಲ್ಲ. ಯೋಗಿಗಳಿಗೋ ಅಥವಾ ಸಾಧಕರಿಗೋ ಯಾರಿಗೋ ಕೆಲವೊಬ್ರಿಗೆ ಗೊತ್ತಾಗ್ತದೆ. ಆದ್ರೆ ಜನಸಾಮಾನ್ಯರು ಏನು ಮಾಡಬೇಕಪ್ಪ ಅಂತಂದ್ರೆ, ಎನಿಮಾ ಅಂತ ಒಂದು ವ್ಯವಸ್ಥೆ ಇರ್ತದೆ. ಎಡಮಗ್ಗಲ್ಲೇ ಹಿಂಗೆ ಮಲಗಿ ಬಲಕಿನ ಇದನ್ನು ಅಂದ್ರೆ ಮ್ಯಾಲಿನ ಕಾಲ ಎದೆ ಕಡೆ ಮಡಚ್ಕೋಬೇಕು. ಮೊಳಕಾಲ ಎದೆ ಕಡೆ ಬರಬೇಕು ಬಲಗಾಲದ್ದು, ಎಡಗಾಲ ಸೀದಾ ಉದ್ದು ಮಾಡಿಬಿಟ್ರೆ ಗುದದ್ವಾರ ಫ್ರೀ ಹಾಕದ. ಆವಾಗ ಒಂದು ಎನಿಮಾ ಪಾಟ್ ಅಂತ ಹೇಳಿ ಎನಿಮಾದ ಡಬ್ಬಿ ಇರ್ತದೆ. ಆ ಎನಿಮಾ ಡಬ್ಬಿ ಮುಂದೆ ಒಂದು 4 ಫೂಟ್ ಪೈಪ್ ಇರ್ತದೆ. ಪೈಪದ ಮುಂದೆ ಒಂದು ನೋಜಲ್ ಇರ್ತದೆ. ಅದ್ರ ಮುಂದೆ ಒಂದು ಕ್ಯಾಥೆಟರ್ ಅಂಥೇಳಿ ಒಂದು ಸಣ್ಣ ಕೆಂಪು ಪೈಪ್ ಇರ್ತದೆ. ಅದಕ್ಕೆ ಮುಂದೆ ಎಣ್ಣೆ ಹಚ್ಚಿರ್ತಾರೆ ಒಂದು 4-5 ಇಂಚು. ಆ ಎಣ್ಣೆ ಹಚ್ಚಿದ ಭಾಗನ್ನ ಗುದದ್ವಾರದಾಗ ತೂರಿಸ್ಬೇಕು ಅಥವಾ ಇನ್ಸರ್ಟ್ ಮಾಡಬೇಕು. ಆಮೇಲೆ 2-3 ಫೂಟ್ ಎತ್ತರ ಮೇಲೆ ಅದನ್ನ ಎನಿಮಾ ಪಾಟ್, ಎನಿಮಾ ಡಬ್ಬಿ ಇಟ್ಟಿರ್ಬೇಕು. ಅದ್ರಾಗ ಬರೀ ಉಗುರು ಬೆಚ್ಚಗೆ ನೀರು, ಮತ್ತೇನೂ ಅಲ್ಲ. ಉಗುರು ಬೆಚ್ಚಗೆ ನೀರು 1 ಲೀಟ್ರ್ಗೂ ಮೇಲ್ಪಟ್ಟು ಉಗುರು ಬೆಚ್ಚಗೆ ನೀರು ಒಳಗೆ ಹೋಯ್ತು ಅಂತಂದ್ರೆ ಸ್ವಚ್ಛಂಗೆ ತೊಳ್ಕೊಂಬರ್ತದ. ಅದಕ್ಕೆ ಬಸ್ತಿ ಅಂತಾರೆ. ಬಸ್ತಿಗೆ ಕ್ರಿಯೆ ನೋಡ್ರಿ, ಒಬ್ಬ ಭಾಳ ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದ ಡಾಕ್ಟರ್ ಕುಲರಂಜನ್ ಮುಖರ್ಜಿ ಅಂಥೇಳಿ ಉತ್ತರ ಭಾರತದಾಗ ಮತ್ತು ದೇಶ ವಿದೇಶಗಳಲ್ಲಿ ಅವ್ರ ಹೆಸರು ಭಾಳ ಜೋರದ.
ಎನಿಮಾ ತೊಗೊಂಬಿಟ್ರೆ, ಉಪವಾಸ ಮಾಡಿ ಎನಿಮಾ ತೊಗೊಂಬಿಟ್ರೆ ರೋಗದ ನಡನ ಮುರಿತೈತಿ ಅಂತ ಹೇಳ್ತಾರೆ ಅವ್ರು. ಅದಕ್ಕೆ ರೋಗದ ಶಕ್ತಿ ಕೊಲಾಪ್ಸ್ ಆಗಬೇಕಾಗಿತ್ತು, ರೋಗಿದಲ್ಲ, ರೋಗದ ಶಕ್ತಿ ಕೊಲಾಪ್ಸ್ ಆಗಬೇಕಾಗಿತ್ತು ಅಂತಂದ್ರೆ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಉಪವಾಸ ಮಾಡಿ ಎನಿಮಾ ತಗೋ. ಉಪವಾಸ ಅಂದ್ರೆ ತಾಯಂದ್ರೆ ಮಾಡ್ತಿರ್ತಾರಲ್ಲ ಮನ್ಯಾಗ, ಈಗ ಸೋಮವಾರ ಒಪ್ಪತ್ತ ಮಂಗಳವಾರ ಒಪ್ಪತ್ತ ಹಂಗಲ್ಲ. ಅದು ಅವರು ಏನು ಮಾಡ್ತಾರಂದ್ರೆ ಒಪ್ಪತ್ತತ್ತು ಮಾಡ್ತಾರೆ, ದಿನನಿತ್ಯ ತಿನ್ನು ರೊಟ್ಟಿ ಪಲ್ಯ ಬದ್ದಲ್ಲ ಉಪ್ಪಿಟ್ಟು ಸಾಬುದಾನಿ ಬಗರು ಇವು ಚೇಂಜ್ ಆಫ್ ಫುಡ್ ಇಸ್ ಫೀಸ್ಟ್ ಅಂತ. ಅದಕ್ಕೆ ಅದು ಉಪವಾಸ ಅನಿಸ್ಕೊಳ್ಳಂಗಿಲ್ಲ. ಬರೀ ನೀರಿನ ಮೇಲೋ, ಲಿಂಬೆ ರಸ ನೀರಿನ ಮೇಲೋ, ಲಿಂಬೆ ರಸ ಜೇನುತುಪ್ಪ ನೀರು ಮೇಲೋ, ಎಳ್ನೀರು ಮೇಲೋ, ಹಿಂಗೆ ಹಣ್ಣಿನ ರಸಗಳ ಮೇಲೆ ಇರ್ಲಾಕೆ ಏನಂತಾರೆ ನೀವು ಉಪವಾಸ ಅನ್ಬೋದು. ಸುಮ್ಮನೆ ನಿರಾಹಾರ ನೀರನ್ನ ತೊಗೊಂಡಿದ್ರೆ ಭಾಳ ಕ್ಲೀನ್ ಆಕದ, ಚಲೋ ಚೆನ್ನಾಗಿ ನೀರು ಕುಡಿತಾ ಇರಬೇಕು. ಇಲ್ಲ ಆಗಂಗಿಲ್ಲಪ್ಪ ಬರೀ ನೀರು ಮೇಲೆ ಇರೋದು ಆಗಂಗಿಲ್ಲ ಅಂತಂದ್ರೆ ಅದ್ರಾಗ ಸ್ವಲ್ಪ ಲಿಂಬೆ ರಸ ಹಿಂಡ್ಬೇಕು. ಯಾಕೆ ಲಿಂಬೆ ರಸ ಉಪವಾಸದಾಗ ಇಲ್ಲಿ ಕೊಡ್ತೀವಿ ಅಂತಂದ್ರೆ ಮಾನವ ಶರೀರದಾಗ ಸಿ ವಿಟಮಿನ್ ಸ್ಟೋರೇಜ್ ಇರೋಂಗಿಲ್ಲ, ಎಲ್ಲ ವಿಟಮಿನ್ ಸ್ಟೋರೇಜ್ ಇರ್ತದೆ. ಅದಕ್ಕೆ ಸಿ ವಿಟಮಿನ್ ಎಲ್ಲಿ ಸಿಗ್ತದಪ್ಪ ಅಂತಂದ್ರೆ ಬೆಟ್ಟದ ನೆಲ್ಲಿ ಅಥವಾ ಲಿಂಬೆ ಹಣ್ಣು. ಅದಕ್ಕೆ ಬೆಟ್ಟದ ನೆಲ್ಲಿ ಯಾವತ್ತೂ ಸಿಗಂಗಿಲ್ಲ, ಲಿಂಬೆ ಹಣ್ಣು ಯಾವತ್ತೂ ಸಿಗ್ತಾವೆ ಅದ್ರ ಸೀಸನ್ಯಾಗ. ಅದಕ್ಕೆ ಒಂದು ವಾಟಿ ನೀರಿನಾಗ ಅರ್ಧ ಲಿಂಬೆ ರಸ ಹಿಂಡಿ ನಾವು ತೊಗೊಂಬಿಟ್ಟಿವಿ ಅಂತಂದ್ರೆ ಮುಂಜಾನೆ 6 9 12 3 ಗಂಟೆಗೊಮ್ಮೆ 6 ಗಂಟೆಗೊಮ್ಮೆ ಬೆಳಿಗ್ಗೆ 6ಕ್ಕೆ ಎದ್ದಾನ ಹಿಡ್ಕೊಂಡು ಮನ್ಕೊಳ್ಳೋ ತನಕ ಒಂದು 5-6 ಸಲ ತೊಗೊಂಡು ನಮ್ಮ ಕಾಯಕದಾಗ ತೊಡಗಿ ಬಿಟ್ಟಿವಿ ಅಂತಂದ್ರೆ ಬಾಡಿ ಕಾಯ ಕರ್ಮದಲ್ಲಿ ಮನಜ್ಞಾನದಲ್ಲಿ ಮಡಿವಾಳ ಮಾಚಿದೇವರ ಕಾಯಕದಂತೆ ಅಂತ. ಅದಕ್ಕಾಗಿ ನಾವು ಉಪವಾಸ ಮಾಡಿ ಎನಿಮಾ ತೊಗೊಂಡು ಬಿಟ್ಟಿವಿ ಅಂತಂದ್ರೆ ಇದನ್ನೆಲ್ಲ ಒಬ್ಬ ತಜ್ಞ ನಿಸರ್ಗ ಚಿಕಿತ್ಸಾ ತಜ್ಞರಿಗೆ ಗೊತ್ತಿರಲಿಲ್ಲ ಅಂದ್ರೆ ನಿಸರ್ಗ ಚಿಕಿತ್ಸಾ ತಜ್ಞರ ಮಾರ್ಗದರ್ಶನದೊಳಗೆ ಅದನ್ನು ಕಲ್ಕೊಂಡು ಆಮೇಲೆ ಮನೆಯೊಳಗೆ ಮಾಡ್ಬೋದು. ಯಾಕಂದ್ರೆ ನಿಸರ್ಗ ಚಿಕಿತ್ಸೆ ಅಂದರೆ ಘರಗುತಿ ಉಪಚಾರ. ಅದಕ್ಕಾಗಿ ಘರಗುತಿ ಉಪಚಾರ ಅಂದರೆ ಮನೆಯೊಳಗೆ ಮಾಡ್ಬೋದು. ಅದಕ್ಕಾಗಿ ಯಾಕಂದ್ರೆ ಮಣ್ಣು ನೀರ ಬಿಸಿಲ ಗಾಳಿ ಎಲ್ಲಿ ಬೇಕಾದ್ರೂ ಸಿಗ್ತಾವೆ. ಅದಕ್ಕೆ ಮಿಟ್ಟಿ ಪಾನಿ ಧೂಪ್ ಹವಾ ಸಬ್ ರೋಗೋं की ಯಹಿ ದವಾ ಅಂತ. ಅದಕ್ಕೆ ಮಣ್ಣ ನೀರ ಬಿಸಿಲ ಗಾಳಿ ಆಕಾಶ ಇವು ಪಂಚಭೂತದ ಇವತ್ತನ್ನ ನಾವು ತಗೊಂಡು ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಅಂತಾರೆ. ಅದಕ್ಕಾಗಿ ನೇತಿ ಧೌತಿ ಕಪಾಲ್ಭಾತಿ ತ್ರಾಟಕ್ ನವಲಿ ಬಸ್ತಿ ಅಂತ ಈ ಷಟ್ ಕ್ರಿಯೆಗಳನ್ನು ಮಾಡಿ ಆ ನಂತರ ಹಲ್ಲು ತಿಕ್ಕಿ ನಾಲಿಗೆ ಸ್ವಚ್ಛ ಮಾಡಿ 1 ವಾಟಿ ನೀರು. ನಮ್ಮ ಆಶ್ರಮದಾಗ ನಮ್ಮ ಮಠದಾಗ ಇದೇ ರೀತಿ ನಡೀತಾವೆ ಟ್ರೀಟ್ಮೆಂಟ್. ಬೆಳಿಗ್ಗೆ 5 ಗಂಟೆ ಕನೆ ಎಬ್ಬಿಸ್ತೀವಿ. ಎಬ್ಬಿಸಿದ ಕೂಡಲೇ ಉಗುರು ಬೆಚ್ಚಗೆ ನೀರು 3 ಗ್ಲಾಸ್ ಕುಡಿದು ಬ್ರಿಸ್ಟ್ ವಾಕ್ ಮಾಡಿ ಬರೋದು. 1.5 ಕಿಲೋಮೀಟ್ರ್ ಬ್ರಿಸ್ಟ್ ವಾಕ್ ಮಾಡಿಬಿಟ್ರೆ ಸ್ವೆಟ್ಟಿಂಗ್ ಆಗ್ತದೆ. ಸ್ವೆಟ್ಟಿಂಗ್ ಆಯಿತು ಅಂತಂದ್ರೆ ತ್ವಚೆ ಎಲ್ಲ ತನ್ನ ಟಾಕ್ಸಿನ್ ಎಲ್ಲ ಒಳಗಿನ ಟಾಕ್ಸಿನ್ ಎಲ್ಲ ಹೊರಗೆ ಹಾಕಿ ಮತ್ತೆ ಆ್ಯಕ್ಟಿವ್ ಆಗ್ತದೆ, ಹೆಲ್ದಿ ಆಗ್ತದೆ. ಅದಕ್ಕೆ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ 1 ವಾಟಿ ನೀರು, 2 ಚಮಚ ಜೇನುತುಪ್ಪ, ಅರ್ಧ ಲಿಂಬೆ ರಸ, ಇದನ್ನು ಒಂದು ಡ್ರಿಂಕ್, ರಿಫ್ರೆಶಿಂಗ್ ಡ್ರಿಂಕ್ ಅಂತಾರೆ. ಜೇನುತುಪ್ಪದೊಳಗೆ ಸಾಲ್ಯುಬಲ್ ಗ್ಲುಕೋಸ್ ಫ್ರುಕ್ಟೋಸ್ ಅಂತಿರ್ತದೆ. ಅದು ಈಸಿಯಾಗಿ ಡೈಜೆಸ್ಟ್ ಆಗ್ತದೆ. ಪಟ್ನ ಬ್ರೈನ್ಗೆ ಗ್ಲುಕೋಸ್ ಸಿಗ್ತದೆ. ನೋಡಿರಿ ನೀವು ಹುಟ್ಟಿದ ಕೂಸಿಗೆ ಸಹಿತ ಜೇನುತುಪ್ಪ ಸಿಪ್ಪಿಸ್ತಾರೆ. ಯಾಕಂದ್ರೆ ಒಂದು ಕಲಿಯುಗದ ಅಮೃತ ಇತ್ತು ಅಂತಂದ್ರೆ ಅದು ಏನಾದರೂ ಇತ್ತು ಅಂತಂದ್ರೆ ಅದು ಅಮೃತ. ಇದನ್ನ ಜೇನುತುಪ್ಪ. ಯಾಕಂದ್ರೆ ಹೂವಿನ ಮಕರಂದದಿಂದ ಮಾಡಿರ್ತಾವೆ ಅಷ್ಟು ಸೂಕ್ಷ್ಮವಾಗಿ. ಅದಕ್ಕಾಗಿ ಜೇನುತುಪ್ಪ, ಲಿಂಬೆ ರಸ, ನೀರ ನಾವು ಸಿಪ್ಪಿಂಗ್ ಮಾಡ್ಕೋತ ಕುಡಿಯೋದ್ರಿಂದ ಲಿಂಬೆ ರಸ, ನೀರ, ಜೇನುತುಪ್ಪ ಇಲ್ಲೇ ಕರಗ್ತದೆ. ಟೈಲಿನ್ ಅಂಥೇಳಿ ಪಿಷ್ಟ ಮತ್ತು ಶರ್ಕರೆ ಎಲ್ಲಿ ಕರಗ್ತಾವಪ್ಪ ಅಂತಂದ್ರೆ ಇಲ್ಲೇ ಟೈಲಿನ್ ಅಂಥೇಳಿ ಒಂದು ಎಂಜೈಮ್ ಸಿಕ್ರಿಷನ್ ಆಗ್ತಿರ್ತವೆ, ಪಾಚಕ ರಸ.
ಒಂದು 10ನೇ ಭಾಗದಷ್ಟು ಯಾವುದು ಸ್ಟಾರ್ಚ್ ಆ್ಯಂಡ್ ಶುಗರ್ ಪಚನ ಆಗೋದು ಎಲ್ಲಿಪ್ಪ ಅಂತಂದ್ರೆ ಬಾಯಾಗ. ಯಾಕಂದ್ರೆ ಬಾಯಾಗ ಹಲ್ಲಿಲ್ಲ, ನಾಲಿಗಿಲ್ಲ. ಅದಕ್ಕಾಗಿ ತಿಳ್ಕೊಬೇಕು ಚೆನ್ನಾಗಿ. ಕೈಸೆ ಖಾಯಿ ಅಂದರೆ ಈಟ್ ದ ಮಿಲ್ಕ್ ಆ್ಯಂಡ್ ಡ್ರಿಂಕ್ ದ ಬ್ರೆಡ್. ಹಾಲು ತಿನ್ಬೇಕತ್ತ, ರೊಟ್ಟಿ ಕುಡಿಬೇಕತ್ತ. ಏನು ರೀ ಸ್ವಾಮಿಗಳ, ಅದು ಹೆಂಗತ್ತ? ಇಲ್ಲ, ನೀವು ಚೆನ್ನಾಗಿ ನುರಿಸೋದ್ರಿಂದ ರೊಟ್ಟಿ ಎಲ್ಲ ನುರಿ 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 ಏಕ್ದಮ್ ದ್ರವ ಹಾಕದ, ಆವಾಗ ನಾವು ಕುಡಿಬೇಕು. ಇದರಿಂದ ಏನಾಕ್ಕದ? ಆಹಾರ ದೌಡು ಪಚನ ಹಾಕದ. ಎಷ್ಟೆಷ್ಟು ಸೂಕ್ಷ್ಮವಾಗಿ. ಅದಕ್ಕೆ ಹಿತ್ ಬುಕ್, ಮಿತ್ ಬುಕ್, ಋತ್ ಬುಕ್ ಅಂತ. ಋತ್ ಅಂದರೆ ಸರಿಯಾದ ರೀತಿಯಿಂದ ನಾವು ಅವಸರದ ಕೆಲಸನ ಹೊತ್ತತ್ತೆ. ಎಲ್ಲೋ ಹೋಗೋ ಸಂಬಂಧ ಚೆನ್ನಾಗಿ ಬಾಯಾಡ್ಸಂಗಿಲ್ಲ, ಬಡ 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 ಅವಳು ಚವಳು ತಿಂದು ಬಿಡ್ತೀವಿ. ಅವಾಗ ಹೊಟ್ಟೆ ಗುಡು 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 ಮಾಡ್ಲಾಗ್ತದೆ. ಯಾಕಂದ್ರೆ ಸರಿಯಾಗಿ ಪಚನ ಆಗಂಗಿಲ್ಲ ಅದು, ನೀವು ಅವಳು ಚವಳು ತಿಂದು ಬಿಟ್ಟಿರ್ತಿ. ಅದಕ್ಕಾಗಿ ಚೆನ್ನಾಗಿ ಚೀವಿಂಗ್ ಆಗಬೇಕು. ಕ್ಯಾ ಖಾಯ್, ಕ್ಯೂ ಖಾಯ್, ಕಬ್ ಖಾಯ್, ಕೈಸೆ ಖಾಯ್ ಈಟ್ ದ ಮಿಲ್ಕ್ ಆ್ಯಂಡ್ ಡ್ರಿಂಕ್ ದ ಬ್ರೆಡ್. ಹೆಂಗೆ ಉಣ್ಬೇಕು ಅಂತಂದ್ರೆ ಚೆನ್ನಾಗಿ ಅದನ್ನು ಮೆಲಕ್ಕೆ ಹಾಕಿ ಸರಿಯಾಗಿ. ಯಾಕಂದ್ರೆ ಮುಂದೆ ಡೈಜೆಸ್ಟಿವ್ ಸಿಸ್ಟಮ್ ಇದನ್ನು ಚಾಲೂ ಆಗೋದ ಗಿರಣ್ಯಾಗ ಹೆಂಗೆ ಮ್ಯಾಲೆ ಇದನ್ನು ಹಾಕಿದ ಕೂಡಲೇ ಇಲ್ಲೇ ಚೆನ್ನಾಗಿ ಬೀಸಿ ಇದನ್ನು ಹಾಕೋದು. ಹಂಗೆ ಚೆನ್ನಾಗಿ ಚೀವಿಂಗ್ ಆಗ್ಬೇಕು. ಚೀವಿಂಗ್ ಅಂದ್ರೆ ನುರಿಸ್ಬೇಕು. ನುರಿಸ್ರೆ ಮುಂದೆ ಎಲ್ಲ ಯಂತ್ರಗಳಿಗೆ ತೊಂದರೆ ಆಗಂಗಿಲ್ಲ. ಲಿವರ್ಗಾಗಲಿ, ಆಮಾಶಯಕ್ಕಾಗಲಿ, ಸಣ್ಣ ಕೊಳ್ಳಿಗಾಗಲಿ, ಬಾಯಿಲ್ ಅಂದರೆ ಪಿತ್ತಾಶಯಕ್ಕಾಗಲಿ, ಮೆದೋಜೀರಕ ಏನು ಯಂತ್ರಗಳು ಬರ್ತಾವೆ ಅವಕ್ಕೆ ಯಾವಕ್ಕೂ ಲೋಡ್ ಬೀಳಂಗಿಲ್ಲ. ಇದನ್ನು ಅಂದ್ರೆ ಭಾರ ಬೀಳಂಗಿಲ್ಲ. ಅದಕ್ಕಾಗಿ ನಾವು ಇದನ್ನು ತಿಳ್ಕೋಬೇಕು. ಅಕ್ಕಮಹಾದೇವಿ ತಾಯಿಯವರು ಒಂದು ಕಡೆ ಹೇಳ್ತಾರೆ, ಹಾವಿನ ಹಲ್ಲ ಕಳೆದು ಹಾವನಾಡಿಸಬಲ್ಲಡೆ ಹಾವಿನ ಸಂಘವೇ ಲೇಸು ಕಂಡಯ್ಯ. ಒಬ್ಬ ಹಾವಾಡಿಗ ಹಾವ ಆಡಿಸ್ಬೇಕಾಗಿತ್ತು ಅಂತಂದ್ರೆ ಅವನು ಏನು ಮಾಡ್ತಾನಪ್ಪ ಅಂತಂದ್ರೆ ಅದ್ರ ಒಂದು 2 ವಿಷಯದ ಹಲ್ಲು ಇರ್ತಾವ, ಅವು ಕಿತ್ತು ಬಿಡ್ತು. ಅವಾಗ ಅವಾಗ ಹಾವ ಆಡಿಸ್ಲಿಕ್ಕೆ ಈಜಿ ಆಗ್ತದ, ಅಂಜಿಕಿರಂಗಿಲ್ಲ. ಹಂಗೆ ಈ ಶರೀರವನ್ನು ತಿಳ್ಕೊಂಡು ಇದ್ರದ್ದು ಅಹಂಕಾರ ಮಮಕಾರ ಅನ್ನುವಂಥ 2 ಹಲ್ಲು ಕಿತ್ತು ಇದ್ರಾಗುವ ಇದ್ದೀವಿ ಅಂದ್ರೆ ಅದಕ್ಕೆ ಕಾಯ ಗುಣ ವಿವರಿಸಬಲ್ಲಡೆ ಕಾಯದ ಸಂಘವೇ ಲೇಸು ಕಂಡಯ್ಯ. ನೋಡಪ್ಪ, ಇದನ್ನು ತಿಳ್ಕೊಂಡಿದ್ರಾಗ ಇದ್ದಿ ಅಂತಂದ್ರೆ ನಿನಗೆ ತೊಂದರೆ ಆಗಂಗಿಲ್ಲ. ಅದಕ್ಕೆ ನಾವು ತಿಳ್ಕೋಬೇಕು, ವಾಟ್ ಈಸ್ ಬಾಡಿ, ವಾಟ್ ಈಸ್ ಹೆಲ್ತ್, ಅದಕ್ಕೆ ವಾಟ್ ಈಸ್ ಡಿಸೀಸ್. ಇವೆಲ್ಲ ನಾವು ತಿಳ್ಕೊಂಬಿಟ್ಟೀವಿ ಅಂತಂದ್ರೆ ಬಾಡಿದ ಎನಾಟಮಿ, ಫಿಸಿಯಾಲಜಿ ಅಂದ್ರೆ ಕರಣ ಹಾಸಿಗೆ ಒಳಗೆ ಚನ್ನಬಸವಣ್ಣವ್ರು ಭಾಳ ಚಂದ ಇದ್ರದ್ದು ವಿವರವನ್ನು ಕೊಡ್ತಾರೆ. ಎಲ್ಲ ಅವಯವಗಳು, ಅಂಗಾಂಗಗಳು ಮತ್ತು ಅಲ್ಲಿ ಅವೆಲ್ಲ ಪಂಚಪ್ರಾಣಗಳು, ಅದಕ್ಕೆ ಪಂಚ ಅಂಗಗಳು, ಪಂಚಪ್ರಾಣಗಳು, ಪಂಚೇಂದ್ರಿಯಗಳು, ಪಂಚ ವಿಷಯಗಳು. ಹಿಂಗೆ ಇದಕ್ಕೆ ಪಂಚೀಕರಣ ಅಂತ ವೇದಾಂತದಾಗ ಅಂತಾರ. ನಮ್ಮಲ್ಲಿ ಕರಣ ಹಾಸಿಗೆ, ಶರಣ ಪಾರಿಭಾಷಿಕ ಶಬ್ದದಲ್ಲಿ, ಶರಣರ ಪರಂಪರೆಯ ಪಾರಿಭಾಷಿಕ ಶಬ್ದದಲ್ಲಿ ಇದಕ್ಕೆ ಕರಣ ಹಾಸಿಗೆ ಅಂತ. ಕರಣ ಹಾಸಿಗೆ ಈಸ್ ನಥಿಂಗ್ ಬಟ್ ಈ ವೇದಾಂತಿಗಳು ಹೇಳುವಂಥ ಇದನ್ನು ಏನು ಅಂತೀವಲ್ಲ ಈಗ ಪಂಚೀಕರಣ ಅಂತಾರೆ. ಮತ್ತು ಇದು MBBS ಅಥವಾ ವೈದ್ಯಕೀಯ ಇದರೊಳಗೆ ಏನಂತಾರೆ ಎನಾಟಮಿ, ಫಿಸಿಯಾಲಜಿ. ಅದಕ್ಕೆ ಈ ರೀತಿ ಅಕ್ಕಮಹಾದೇವಿ ತಾಯಿ ಹೇಳಿದಂಗೆ ನಾವು ಈ ಶರೀರವನ್ನು ಚೆನ್ನಾಗಿ ತಿಳ್ಕೊಂಡಿದ್ರಾಗ ಇದ್ದೀವಿ ಅಂತಂದ್ರೆ ತೊಂದರೆ ಆಗಂಗಿಲ್ಲ. ಅದಕ್ಕಾಗಿ ಹಾವಿನ ಹಲ್ಲ ಕಳೆದು ಹಾವನಾಡಿಸಬಲ್ಲಡೆ ಹಾವಿನ ಸಂಘವೇ ಲೇಸು ಕಂಡಯ್ಯ. ಕಾಯ ಗುಣ ವಿವರಿಸಬಲ್ಲಡೆ ಕಾಯದ ಸಂಘವೇ ಲೇಸು ಕಂಡಯ್ಯ. ಚನ್ನಮಲ್ಲಿಕಾರ್ಜುನ, ನೀನು ಒಲಿದವರು ಕಾಯಗೊಂಡಿದ್ದರೇನ ಬೇಡ. ಶರಣು ಶರಣಾರ್ಥಿ.